ನಮಸ್ಕಾರ ಪ್ರಿಯ ವೀಕ್ಷಕರೇ, ಬೆಳಗು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆಧಾರದ ಸ್ವಾಗತ. ನಮ್ಮ ದೇಶದಲ್ಲಿ 70% ಅಥವಾ ಅದಕ್ಕೂ ಮೀರಿ ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ಕಲಿತಾರೆ, ಸರ್ಕಾರಿ ಶಾಲೆಗಳಿಗೆ ಸೇರಿಕೊಳ್ತಾರೆ. ಈ 70% ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಕಲಿತಾ ಇದ್ದಾರೆ ಅಂದರೆ ಅದರ ಅರ್ಥ ದೇಶದ ಬಹಳ ಮಹತ್ವದ ಸಂಪನ್ಮೂಲ ಸರ್ಕಾರಿ ಶಾಲೆಗಳಲ್ಲಿ ರೂಪಿತವಾಗ್ತಾ ಇದೆ ಅಂತನ್ನೋದು. ಹಾಗಾದ್ರಿಂದ ಇಂಥ ಮಹತ್ವದ ಸಂಪನ್ಮೂಲ ರೂಪಿಸುವಂಥ ಸರ್ಕಾರಿ ಶಾಲೆಗಳ ಗುಣಮಟ್ಟವು ಉನ್ನತ ಮಟ್ಟದ್ದಿರಬೇಕಾಗತ್ತೆ ಅನ್ನೋದು ಒಂದು ರೀತಿಯಲ್ಲಿ ಆಶಯ ಮತ್ತು ನಿರೀಕ್ಷೆ. ಇನ್ನೊಂದು ಕಡೆ ನೋಡೋದಾದರೆ ಹರಸಾಹಸ ಮಾಡಿಯಾದರೂ ತಮ್ಮ ಮಕ್ಕಳನ್ನು ಖಾಸಗಿ ಶಾಲೆಗಳಿಗೆ ಕಳಿಸಬೇಕು ಅನ್ನುವಂಥ ಪ್ರವೃತ್ತಿ ಬಹುತೇಕ ತಾಯಿ ತಂದೆಯರಲ್ಲಿ ಕಾಣಿಸುತ್ತೆ. ಆ ನಿರೀಕ್ಷೆ ಮತ್ತು ಈ ವಾಸ್ತವ ಇವೆರಡರ ನಡುವೆ ಇರುವ ಅಂತರವನ್ನು ತುಂಬೋದಕ್ಕೆ ಸರ್ಕಾರದ ಕಡೆಯಿಂದ ಹಾಗೂ ಹಲವಾರು ಸ್ವಯಂ ಸೇವಾ ಸಂಸ್ಥೆಗಳ ಕಡೆಯಿಂದ ಸಾಕಷ್ಟು ಪ್ರಯೋಗಗಳು ಪ್ರಯತ್ನಗಳು ಆಗ್ತಾ ಇವೆ. ಅಂಥ ಪ್ರಯತ್ನಗಳ ಪೈಕಿ ಒಂದನ್ನು ನಾವು ಇವತ್ತು ಬೆಳಗು ಕಾರ್ಯಕ್ರಮದಲ್ಲಿ ಪರಿಚಯ ಮಾಡಿಕೊಳ್ಳೋಣ. ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ಅನ್ನೋದು ಒಂದು ಸ್ವಯಂ ಸೇವಾ ಸಂಸ್ಥೆ. ಕರ್ನಾಟಕ ಅಲ್ಲದೆ ಭಾರತದ ಹಲವಾರು ರಾಜ್ಯಗಳಲ್ಲಿ, ಸುಮಾರು 16 ರಾಜ್ಯಗಳಲ್ಲಿ ತನ್ನ ಕಾರ್ಯವ್ಯಾಪ್ತಿಯನ್ನು ಹೊಂದಿರುವಂಥ ಈ ಸ್ವಯಂ ಸೇವಾ ಸಂಸ್ಥೆ ಕರ್ನಾಟಕದಲ್ಲಿ ಒಂದು ವಿಶೇಷ ಪ್ರಯತ್ನವನ್ನು ಮಾಡಿದೆ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಆ ಪ್ರಯತ್ನ ಮಾಡಿದೆ. ಅದರ ಬಗ್ಗೆ ನಾವು ಇವತ್ತು ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ನ ಕಾರ್ಯದರ್ಶಿ ಶ್ರೀ ಪ್ರಮೋದ್ ಶ್ರೀಧರ್ ಮೂರ್ತಿ ಅವರು ನಮ್ಮ ಜೊತೆಗಿದ್ದಾರೆ. ಶ್ರೀಧರ್ ಮೂರ್ತಿ ಅವರೇ, ನಮಸ್ಕಾರ. ನಮಸ್ಕಾರ ಬಾಲು. ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ. ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಶ್ರೀಧರ್ ಮೂರ್ತಿ ಅವರೇ, ನಾವು ಈ ಕಾರ್ಯಕ್ರಮದ ಬಗ್ಗೆ, ನಿಮ್ಮ ಗುಬ್ಬಿಯ ಪ್ರಯೋಗದ ಬಗ್ಗೆ ನಮ್ಮ ವೀಕ್ಷಕರಿಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಪರಿಚಯ ಮಾಡಿಕೊಳ್ಳೋಣ. ಖಂಡಿತ. ಮೊದಲನೇದಾಗಿ ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್, ಇದರ ಹಿನ್ನೆಲೆ ಏನು, ಅದರ ಧ್ಯೇಯೋದ್ದೇಶಗಳೇನು ಮತ್ತು ಅದರ ತಾತ್ವಿಕ ಆಶಯಗಳೇನು, ಇವುಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಕೊಡ್ತೀರಾ? ಖಂಡಿತ. ಸೊ ನೀವು ಆಗಲೇ ಹೇಳಿದಂಗೆ ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ಒಂದು ಸ್ವಯಂ ಸೇವಾ ಅಥವಾ ಸರ್ಕಾರೇತರ ಸಂಸ್ಥೆ. ಇದು ಸ್ಥಾಪನೆ ಆಗಿದ್ದು 1990ರಲ್ಲಿ. ಕಳೆದ 26 ವರ್ಷದಲ್ಲಿ ನೋಡಿ, ನಮ್ಮ ಹೆಸರಿನಲ್ಲಿ ಲಿಟ್ರಸಿ ಅಂತ ಇದೆ. ಸೊ ನಾವು ಕೆಲಸ ಮಾಡೋದು ಶಿಕ್ಷಣದ ಅಥವಾ ಶೈಕ್ಷಣಿಕ ವಿಷಯಗಳ ಬಗ್ಗೆ. ಸೊ ಕಳೆದ 26 ವರ್ಷದಿಂದ ಇದರಲ್ಲಿ ಹಲವಾರು ಯೋಜನೆಗಳನ್ನ ಮಾಡಿದೀವಿ ನಾವು. ನಮ್ಮ ಸಂಸ್ಥೆಯ ಒಂದು ವಿಶೇಷ ಅಥವಾ ಒಂದು ಸ್ಟ್ರಾಟಜಿ ಯಾವ ತರ ಅಂದ್ರೆ, ಅದೊಂದು ಒಂದು ಸಂಸ್ಥೆಯ ಒಂದು ಸ್ತಂಭ ಅಂತ ಹೇಳ್ಬೋದು, 3 ಸ್ತಂಭ ಅಂತ ಹೇಳ್ಬೋದು. ನಾವು ಕೆಲಸ ಮಾಡೋದು ಒಂದು ಸರ್ಕಾರದ ಜೊತೆ. ಯಾಕೆಂದ್ರೆ ಈಗ ಯಾವುದೇ ಒಂದು ಎಜುಕೇಶನ್ ಇನಿಷಿಯೇಟಿವ್ ಅಂತ ತಗೊಂಡಾಗ ಸರ್ಕಾರದ ಅದರಲ್ಲಿ ಇರುವಂತ ಇಂಪಾರ್ಟೆನ್ಸ್ ತುಂಬಾ ಜಾಸ್ತಿ ಇರುತ್ತೆ. ಯಾವುದೇ ಸಂಸ್ಥೆ ಒಂದು ಪ್ಯಾರಲಲ್ ಸಿಸ್ಟಮ್ ಅನ್ನ ಸೆಟಪ್ ಮಾಡಿ ಅದನ್ನ ನಾವು ಸರ್ಕಾರ ಮಾಡಕ್ ಆಗದೇ ಇರೋದು ನಾವು ಮಾಡ್ತೀವಿ ಅಂತ ಹೇಳೋದು ಅದೊಂದು ಮೂರ್ಖತನ ಆಗುತ್ತೆ. ಅದು ಮುಂದೆ ಹೋಗೋದು ಇಲ್ಲ, ಅದು ಸ್ಕೇಲ್ ಆಗೋದು ಇಲ್ಲ. ಸೊ ಸರ್ಕಾರದ ಜೊತೆ ಕೆಲಸ ಮಾಡೋದು ತುಂಬಾ ಮುಖ್ಯ. ಎರಡನೇದು, ನಾವೇನ್ ಮಾಡ್ತೀವಿ ಅಂದ್ರೆ ಅಲ್ಲಿರೋ ಒಂದು ಕಮ್ಯುನಿಟಿ, ಸಮುದಾಯ ಜೊತೆ ಸೇರಿ ಕೆಲಸ ಮಾಡೋದು. ಪ್ರತಿಯೊಂದು ಯೋಜನೆಯಲ್ಲೂ ನಾವು ಸಮುದಾಯನ ಸೇರಿಸಿ ಕೆಲಸ ಮಾಡ್ತೀವಿ. ಇದು ಯಾಕೆ ಅಂದ್ರೆ, ಒಂದು ಪ್ರಾಜೆಕ್ಟ್ ಅಂತ ಮಾಡಿದಾಗ, ಯಾವುದೇ ಪ್ರಾಜೆಕ್ಟ್ ತಗೊಂಡಾಗ್ಲೂ ಕೂಡ, ಆ ಯೋಜನೆ ತಗೊಂಡಾಗ ಕೂಡ ಅಲ್ಲಿ ಹೋಗಿ ಕೆಲಸ ಮಾಡಿ ಒಂದು 3-4 ವರ್ಷ ಮಾಡಿ ಆ ಕೆಲಸದಿಂದ ನಾವು ಹೊರಗೆ ಬಂದಾಗ ಅದು ಅಲ್ಲಿ ಮಾಡಿರುವಂತ ಒಂದು ಇರುತ್ತಲ್ಲ, ಅದು ಮುಂದುವರಿಬೇಕು. ಸೊ ಅದಕ್ಕೆ ಸಮುದಾಯ ತುಂಬಾ ಮುಖ್ಯ ಅಂಡ್ ಸಮುದಾಯದ ಸಪೋರ್ಟ್ ತುಂಬಾ ಮುಖ್ಯ ಆಗತ್ತೆ. ಮೂರನೇದಾಗಿ, ನೀವು ಆಗ್ಲೇ ಹೇಳಿದಂಗೆ ನಾವು ಬರೀ ಕರ್ನಾಟಕದ ಒಂದೇ ಅಲ್ಲ, ದೇಶದಲ್ಲಿ ಸುಮಾರು 16 ಬೇರೆ ಬೇರೆ ರಾಜ್ಯದಲ್ಲಿ ಯೋಜನೆಗಳನ್ನ ಮಾಡ್ತಾ ಬಂದಿದ್ದೀವಿ. ಈ ವರ್ಷ ಒಂದು 8 ರಾಜ್ಯದಲ್ಲಿ ಮಾಡ್ತಾ ಇದೀವಿ. ನಾವು ಬೇರೆ ರಾಜ್ಯದಲ್ಲಿ ಮಾಡಬೇಕು ಅಂದಾಗ ನಾವೇ ಹೋಗಿ ಪ್ರತಿಯೊಂದು ರಾಜ್ಯದಲ್ಲಿ ಮಾಡಿದಾಗ ಅದು ಅಷ್ಟು ಎಫೆಕ್ಟಿವ್ ಆಗಿ ಬರಲ್ಲ. ಯಾಕಂದ್ರೆ ಲೋಕಲ್ ಅಲ್ಲಿ ಸ್ಥಳೀಯ ನಿಜಗಳು ಬೇರೆ ಬೇರೆ ಇರುತ್ತೆ, ಅವರ ಭಾಷೆ ಬೇರೆ ಇರುತ್ತೆ, ಅವರ ರೀತಿ ನೀತಿ ಬೇರೆ ಇರುತ್ತೆ, ಇತಿಮಿತಿಗಳು ಬೇರೆ ಇರುತ್ತೆ, ಎಲ್ಲ ಬೇರೆ ಇರುತ್ತೆ. ಸೊ ನಾವು ಅದಕ್ಕೆ ಅಲ್ಲಿರುವ ಸ್ಥಳೀಯ ಸರ್ಕಾರೇತರ ಸಂಸ್ಥೆ ಜೊತೆ ಸೇರಿ ಸುಮಾರು ಯೋಜನೆಗಳನ್ನ ಅಲ್ಲಿ ಮಾಡ್ತೀವಿ. ಸೊ ನಮ್ಮ ಯೋಜನೆಗಳು ಅಂಗನವಾಡಿ ಸೆಂಟರ್ ಇಂದ ಶುರುವಾಗಿ ವೊಕೇಶನಲ್ ಟ್ರೈನಿಂಗ್, ವೃತ್ತಿಪರ ಶಿಕ್ಷಣ, ಅಲ್ಲಿವರೆಗೂ ಕೂಡ ನಾವು ಪೂರ್ತಿ ಕವರ್ ಮಾಡ್ತೀವಿ. ಅಂದ್ರೆ ಅಂಗನವಾಡಿ ಸೆಂಟರ್ಸ್ ಇರ್ಬೋದು, ಪ್ರಾಥಮಿಕ ಶಾಲೆ ಇರ್ಬೋದು, ಪ್ರೌಢಶಾಲೆ ಇರ್ಬೋದು,
ಮತ್ತೆ ಕರಿಯರ್ ಕೌನ್ಸಿಲಿಂಗ್, ವೃತ್ತಿ ಮಾರ್ಗದರ್ಶನ ಇರ್ಬೋದು, ಅಥವಾ ವೃತ್ತಿಪರ ಶಿಕ್ಷಣ, ಈ ಎಲ್ಲದನ್ನು ಕವರ್ ಮಾಡಿ ಬೇರೆ ಬೇರೆ ಕಡೆ ನಾವು ಕೆಲಸ ಮಾಡುವ ಏರಿಯಾನಲ್ಲಿ ಯಾವ ಯಾವ ಸ್ಥಳೀಯ ಒಂದು ರಿಯಾಲಿಟಿನ ನೋಡಿಕೊಂಡು ಅಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆ ನೋಡಿಕೊಂಡು ಆ ಪ್ರಾಬ್ಲಮ್ಸ್ ಬಗ್ಗೆ ನಾವು ಕೆಲಸ ಮಾಡ್ತಾ ಇದ್ದೀರಾ. ಅಂದರೆ ಒಂದು ಅರ್ಥದಲ್ಲಿ ಶಾಲಾ ಪೂರ್ವ ಅನೌಪಚಾರಿಕ ಶಿಕ್ಷಣದಿಂದ ಹಿಡಿದು ಒಂದು ಹುಡುಗ ಅಥವಾ ಹುಡುಗಿ ಪೂರ ಶಾಲಾ ಶಿಕ್ಷಣದ ಮುಖಾಂತರ ಹಾದು ವೃತ್ತಿಪರ ಕೌಶಲ್ಯವನ್ನು ಪಡೆದುಕೊಳ್ಳೋ ಮಟ್ಟಕ್ಕೆ ಒಂದು ಸಂಪನ್ಮೂಲ ರೂಪಿತವಾಗಬೇಕು. ಆ ಥರ ನೋಡೋದಾದ್ರೆ ಅದು ನಿಮ್ಮ ಗುರಿ. ಮತ್ತು ಒಂದೊಂದು ಕಡೆನೂ ಒಂದೊಂದು ಬೇರೆ ಬೇರೆ ತರ ರಿಕ್ವೈರ್ಮೆಂಟ್ಸ್ ಇರುತ್ತೆ. ಒಂದು ಕಡೆ ಹೋದಾಗ ಅಲ್ಲಿ ಅಂಗನವಾಡಿ ಸೆಂಟರ್ಸ್ ಹೆಲ್ಪ್ ಜಾಸ್ತಿ ಬೇಕಾಗಿರುತ್ತೆ. ಇನ್ನೊಂದು ಕಡೆ ಹೋದಾಗ ಇನ್ನೊಂದು ಪ್ರಾಜೆಕ್ಟ್ ನಲ್ಲಿ ಅಲ್ಲಿ ವೃತ್ತಿಪರ ಶಿಕ್ಷಣಕ್ಕೆ ಪ್ರಾಮುಖ್ಯತೆ ಜಾಸ್ತಿ ಕೊಡಬೇಕಾಗಿ ಬರುತ್ತೆ. ಸೊ ಆ ಸ್ಥಳೀಯ ಒಂದು ಇಂಪಾರ್ಟೆನ್ಸ್ ನೋಡಿಕೊಂಡು ಅಲ್ಲಿ ಸ್ಥಿತಿ ನೋಡಿಕೊಂಡು ಅಲ್ಲಿ ಬೇಕಾಗಿರುವಂತ ಕೆಲಸನ ಮಾಡ್ತಾ ಬಂದಿದ್ದೀವಿ. ಈಗ ಕರ್ನಾಟಕದಲ್ಲಿ ನಿಮ್ಮ ಪ್ರಯತ್ನಗಳು ಅಥವಾ ಪ್ರಯೋಗಗಳನ್ನು ಗಮನಿಸೋದಾದರೆ ಗುಬ್ಬಿಯಲ್ಲಿ ನೀವು ಬಹಳ ಇಂಟೆನ್ಸಿವ್ ಆಗಿ ಬಹಳ ಕೇಂದ್ರೀಕರಿಸಿ ಕೆಲಸ ಮಾಡ್ತಾ ಇದ್ದೀರಾ ಶಿಕ್ಷಣ ಇಲಾಖೆಯ ಜೊತೆಗೆ. ಹಾಗೆ ಅನ್ನುವಾಗ ನನಗೆ ಎರಡು ಪ್ರಶ್ನೆಗಳು ನನ್ನ ಮನಸ್ಸಲ್ಲಿ ಮೂಡ್ತಾ ಇದೆ. ಒಂದು, ಗುಬ್ಬಿಯಲ್ಲೇ ಯಾಕೆ ಒಂದು, ಮತ್ತು ಬಹುಶಃ ಖಾಸಗಿ ವಲಯದಲ್ಲಿ ಇರುವಂಥ ಒಂದು ಖಾಸಗಿ ವಲಯದ ಬಗ್ಗೆ ಇರುವಂಥ ಒಂದು ಆಕರ್ಷಣೆಯನ್ನು ಕಡಿಮೆ ಮಾಡೋದಾದರೆ ನಗರಗಳಲ್ಲೇ ಕೆಲಸ ಮಾಡ್ಬೋದಿತ್ತಲ್ಲ ಅಂತ ಕೂಡ ಒಂದು ಪ್ರಶ್ನೆ ಹೇಳ್ತಾ ಇದೆ. ಸೊ ಇದಕ್ಕೆ ಮುಂಚೆ ಇನ್ನೊಂದು ವಿಷಯ ಹೇಳಬೇಕು ಅನ್ಕೊಂತೀನಿ, ಅದನ್ನ ಸೇರಿಸಿ ಇದಕ್ಕೆ ಉತ್ತರನ ಕೊಡೋಕೆ ಇಷ್ಟಪಡ್ತೀನಿ. ಸೊ ನಾವು ಗುಬ್ಬಿಯಲ್ಲಿ ಕೆಲಸ ಮಾಡ್ತಾ ಇರೋದು ಒಂದು ಕ್ವಾಲಿಟಿ, ಅಂದ್ರೆ ಗುಣಮಟ್ಟ, ಶಾಲೆ ಗುಣಮಟ್ಟ ಹೆಚ್ಚಿಸೋ ವಿಷಯವಾಗಿ. ಸೊ ಗುಬ್ಬಿ ಯಾಕಪ್ಪ ಅಂದ್ರೆ, ಈಗ ಎರಡು ಪ್ರಶ್ನೆ ಕೇಳಿದ್ರಿ ನೀವು. ಮೊದಲನೇದು ಸರ್ಕಾರಿ ಶಾಲೆ ಬಗ್ಗೆ ಯಾಕೆ ಅಂತ, ಇನ್ನೊಂದು ಗುಬ್ಬಿ ಯಾಕೆ ಅಂತ. ಸರ್ಕಾರಿ ಶಾಲೆ ಬಗ್ಗೆ ಯಾಕೆ ಅಷ್ಟು ಆಸಕ್ತಿ ಅಂದಾಗ, ನೀವು ಶುರು ಮಾಡಿದಾಗ ಹೇಳಿದ್ರಿ ದೇಶದ 70% ಮಕ್ಕಳು ಈಗ ಸರ್ಕಾರಿ ಶಾಲೆನಲ್ಲೇ ಓದ್ತಾ ಇರೋದು. ಸೊ ಹಾಗಾಗಿ ನಾವು ದೇಶದ ಸಂಪನ್ಮೂಲ ಬಗ್ಗೆ ಅಥವಾ ಹ್ಯೂಮನ್ ಕ್ಯಾಪಿಟಲ್ ಅಂತಾರಲ್ಲ, ಅದ್ರ ಬಗ್ಗೆ ನಾವು ಯೋಚನೆ ಮಾಡಕ್ ಹೋದಾಗ ಸರ್ಕಾರಿ ಶಾಲೆಯಿಂದ ಬರ್ತಾ ಇರೋ 80% ಮಕ್ಕಳು ಅದಕ್ಕೆ ನಾವು ಪ್ರಾಮುಖ್ಯತೆ ಕೊಡದೇ ಇದ್ರೆ ಅದು ದೇಶದ ಮಾನವ ಸಂಪನ್ಮೂಲಕ್ಕೆ ಇಂಪ್ಯಾಕ್ಟ್ ಆಗಲ್ಲ. ಸೊ ಅದಕ್ಕೆ ಸರ್ಕಾರಿ ಶಾಲೆ ತುಂಬಾ ಮುಖ್ಯ ಆಗುತ್ತೆ. ಇನ್ನೊಂದು, ಈಗಾಗಲೇ RTE ಅಂತ ಬಂದಿದೆ, ರೈಟ್ ಟು ಎಜುಕೇಶನ್ ಅಂತ. ಸೊ ಈಗ ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಕಾರ ವಿದ್ಯಾಭ್ಯಾಸ, ಉಚಿತ ಮತ್ತು ಕಡ್ಡಾಯ ವಿದ್ಯಾಭ್ಯಾಸ ಒಂದು ಹಕ್ಕು ಆಗಿದೆ. ಸೊ ಏನಾರೋ ಒಂದು ಹಕ್ಕು ಅಂದಾಗ ಅದಕ್ಕೆ ನಾವು ದುಡ್ಡು ತಗೊಳಕ್ ಆಗಲ್ಲ, ಅಂದ್ರೆ ಅದು ಇಟ್ ಕೆನಾಟ್ ಬಿ ಪ್ರೈವೇಟೈಸ್ಡ್. ಸೊ ಸರ್ಕಾರಿ ಶಾಲೆ ಒಂದೇ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಕೊಡ್ತಾ ಇರೋದ್ರಿಂದ ಸರ್ಕಾರಿ ಶಾಲೆ ನಮಗೆ, ನಮ್ಮ ದೇಶಕ್ಕೆ ತುಂಬಾ ತುಂಬಾ ಮುಖ್ಯ. ಇದು ಭಾರತದಲ್ಲೂ ಒಂದೇ ಅಲ್ಲ, ಸುಮಾರು ರಿಸರ್ಚ್ ಆಗಿದೆ. ಎಲ್ಲಾ ಕಡೆನೂ ಈ ಸರ್ಕಾರಿ ಶಾಲೆ ಅಥವಾ ಪಬ್ಲಿಕ್ ಸ್ಕೂಲ್ಸ್ ಅಂತ ಏನಂತಾರೆ, ಅದರ ಪ್ರಾಮುಖ್ಯತೆ ತುಂಬಾ ಜಾಸ್ತಿ ಇದೆ. ಸೊ ಅದರ ಗುಣಮಟ್ಟ ಹೆಚ್ಚಿಸೋದು ತುಂಬಾ ಮುಖ್ಯ. ಇನ್ನೊಂದು, ನೀವು ಗುಬ್ಬಿ ಯಾಕೆ ಅಂತ ಕೇಳಿದ್ರಿ. ಈಗ ನಗರದಲ್ಲಿ ಕೂಡ ಸರ್ಕಾರಿ ಶಾಲೆಗಳಿದೆ, ಆದ್ರೆ ನಾವು ನೋಡಿರೋ ಪ್ರಕಾರ ಇಲ್ಲಿ ಕೂಡ ನೀಡಿರೋ ಇದೆ. ಬಟ್ ಆದ್ರೆ ಎಕ್ಸ್ಪೋಜರ್ ಅಂತಾರಲ್ಲ ಮಕ್ಕಳಿಗೆ, ಅದು ನಾವು ಅರ್ಬನ್ ಇಂದ ರೂರಲ್ ಕಡೆ, ಹಳ್ಳಿಗಳ ಕಡೆ ಹೋದಾಗ ಅಲ್ಲಿ ಇನ್ನೂ ಕಮ್ಮಿ ಇರುತ್ತೆ. ಇಲ್ಲಿ ಪಟ್ಟಣದಲ್ಲಿರುವಂತ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ಲಿ ಅಥವಾ ಖಾಸಗಿ ಶಾಲೆಯಲ್ಲಿ ಓದ್ಲಿ, ಅವರ ಎಕ್ಸ್ಪೋಜರ್ ಮತ್ತೆ ಅವರ ತಿಳುವಳಿಕೆ ಇನ್ನು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಅದಕ್ಕೆ ನಾವು ಗುಬ್ಬಿನ ನೋಡಿದ್ವಿ. ಇನ್ನೊಂದು, ನಾವು ಇದು ಒಂದು ಪೈಲಟ್ ಪ್ರಾಜೆಕ್ಟ್ ತರ ಮಾಡೋದ್ರಿಂದ ತುಂಬಾ ದೂರ ಹೋಗೋದಕ್ಕಿಂತ ಗುಬ್ಬಿ ಒಂದು 100 ಕಿಲೋಮೀಟರ್ ಇಂದ ಇದೆ ಬೆಂಗಳೂರಲ್ಲಿ. ಇದು ಒಂದು ಪೈಲಟ್ ಪ್ರೋಗ್ರಾಮ್. ಸೊ ಇದನ್ನ ಇಲ್ಲಿ ನಾವು ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡಿ ಮತ್ತೆ ಸ್ಕೇಲ್ ಮಾಡುವಾಗ ಪೂರ್ತಿ ರಾಜ್ಯದಲ್ಲಿ ಅಥವಾ ಹೊರ ರಾಜ್ಯದಲ್ಲಿ ಕೂಡ ನಾವು ಹೋಗ್ಬೋದು ಅಂತ ಒಂದು ಯೋಚನೆ ಇತ್ತು. ಓಕೆ, ಹಾಗಿದ್ರೆ ಈಗ ನೀವು ಗುಬ್ಬಿಯಲ್ಲಿ ಮಾಡಿರುವ ಈ ಪ್ರಯೋಗ ಬೇರೆ ರಾಜ್ಯಗಳಲ್ಲಿ ಇನ್ನೂ ಅದು ಜಾರಿಗೆ ಬಂದಿಲ್ಲ. ಗುಬ್ಬಿಯಲ್ಲಿ ಮಾಡಿದ್ದಷ್ಟು ದೊಡ್ಡದಾಗಿ ಇನ್ನೂ ಬಂದಿಲ್ಲ. ಈಗ ನಾವು ಇದೇ ಪ್ರಯತ್ನನ ತಮಿಳುನಾಡಿನಲ್ಲಿ ಮತ್ತೆ ಆಂಧ್ರ ಪ್ರದೇಶನಲ್ಲಿ 2 ಕಡೆನೂ ಚಿಕ್ಕದಾಗಿ ತಿರ್ಗಾ ಶುರು ಮಾಡ್ತಾ ಇದೀವಿ. ಒಂದು ಪೈಲಟ್ ಆಗಿ ಅಲ್ಲೂ ಒಂದು 2 ಕಡೆ ಶುರು ಮಾಡ್ತಾ ಇದೀವಿ. ಬಟ್ ಗುಬ್ಬಿಯಲ್ಲಿ ಈಗ ಅದು ಪೂರ್ತಿ ಒಂದು ತಾಲೂಕು ಮಟ್ಟದ ಒಂದು ಯೋಜನೆ ಆಗಿದೆ ಇದು. ಹೌದಾ? ಓಕೆ. ಪ್ರಮೋದ್, ಗುಬ್ಬಿಯಲ್ಲಿನ ಪ್ರಯೋಗ ನೀವು ಪೂರ್ವಭಾವಿಯಾಗಿ ಮಾತಾಡ್ತಾ ಹೇಳಿದ್ರಿ,
ಮಲ್ಟಿ ಡೈಮೆನ್ಷನಲ್ ಲರ್ನಿಂಗ್ ಸ್ಪೇಸ್ ಅಂತ, ಬಹು ಆಯಾಮ ಕಲಿಕಾ ಅಂಗಳ ಅಂತ ಮಾತಾಡ್ತಾ ಇದ್ರಿ. ಹಾಗಾದ್ರೆ ನಿಮ್ಮ ಗುಬ್ಬಿಯ ಕೆಲಸದ ಬಗ್ಗೆ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಕೊಡ್ತೀರಾ? ಏನು ಇದು ಬಹು ಆಯಾಮ ಕಲಿಕಾ ಅಂಗಳ ಅಂದರೆ? ಅದಕ್ಕೂ ಮತ್ತು ಗುಣಮಟ್ಟಕ್ಕೂ ಯಾವ ರೀತಿಯ ಸಂಬಂಧ ಇದೆ, ಇವುಗಳ ಬಗ್ಗೆ ಸ್ವಲ್ಪ. ಖಂಡಿತ. ಸೊ ಇದಕ್ಕೆ ಬಹು ಆಯಾಮ ಕಲಿಕಾ ಅಂಗಳ ಅಂತ ನಾವು ಶುರು ಮಾಡಿದ್ದು, ಈಗ ನಾವು ಒಂದು ಮಗುವಿನ ಗುಣಮಟ್ಟ ಅಥವಾ ಕಲಿಕೆಯ ಗುಣಮಟ್ಟ ಏನು ಅಂದಾಗ ಬೇರೆ 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 ತರ ಒಂದು ಪರ್ಸ್ಪೆಕ್ಟಿವ್ಸ್ ಬರುತ್ತೆ. ಒಬ್ಬೊಬ್ರು ಪರ್ಸ್ಪೆಕ್ಟಿವ್ ಕ್ವಾಲಿಟಿಲೂ ಬೇರೆ ಬೇರೆ ಇರುತ್ತೆ. ಸೊ ನಮ್ಮ ಯೋಚನೆ ಇದ್ದಿದ್ದು ಗುಣಮಟ್ಟ ಅಂದ್ರೆ ಒಂದು ಮಗು ಅದರ ಸಾಮರ್ಥ್ಯ, ಅದರ ಒಂದು ಕಾನ್ಫಿಡೆನ್ಸ್ ಮತ್ತೆ ಅದರ ಒಂದು ಕುತೂಹಲ, ಈ ಮೂರನ್ನು ನಾವು ಒಂದು ಮಗುನಲ್ಲಿ ತರಿಸಿದ್ರೆ ಆ ಮಗು ಯಾವ ಓದಿನ ಬಗ್ಗೆ ಆಸಕ್ತಿ ಕೊಡುತ್ತೆ ಅದು ಮುಖ್ಯ ಆಗಲ್ಲ. ಇಂಜಿನಿಯರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಅಥವಾ ಟೀಚರ್ ಆಗ್ಬೋದು, ಅಥವಾ ಸೈಕಲ್ ಮೆಕ್ಯಾನಿಕ್ ಆಗ್ಬೋದು, ಅಥವಾ ಬೇರೆ ಏನಾರು ಆಗ್ಬೋದು. ಬಟ್ ಏನೇ ಆದ್ರೂ ಇದೊಂದು ಕಾನ್ಫಿಡೆನ್ಸ್ ಮತ್ತೆ ಒಂದು ಕುತೂಹಲ, ಏನಾರ ಮಾಡುವಾಗ ಕಲಿಬೇಕು, ನಾನು ಇದರಲ್ಲಿ ಮುಂದೆ ಬರಬೇಕು ಅಂತ ಇರುತ್ತಲ್ಲ, ಅದು ನಮ್ಮ ಕ್ವಾಲಿಟಿ ಅಂದ್ರೆ ಒಂದು ಅದರ ಉದ್ದೇಶ. ಸೊ ಇದೆಲ್ಲ ಹೆಂಗೆ ಬರುತ್ತೆ ಅಂದ್ರೆ, ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ತಗೊಂಡ್ರೇನೆ ಎಕ್ಸ್ಪೋಜರ್. ಸೊ ನಾನು ಒಂದು ಸರ್ಕಾರಿ ಅನುದಾನಿತ ಶಾಲೆನಲ್ಲೇ ಓದಿದ್ದು. ಸೊ ಅಲ್ಲಿಂದ ಓದಿ ನಾನು ಮುಂದೆ ಬಂದಾಗ ಬೇರೆ ಬೇರೆ ಜನ ಜೊತೆ ನಾನು ಮೀಟ್ ಆದಾಗ ನನಗೆ ಅನಿಸ್ತಾ ಇತ್ತು, ನನಗೆ ಏನು ಬರಲ್ವಲ್ಲ, ನನಗೆ ಏನು ಎಕ್ಸ್ಪೋಜರ್ ಇಲ್ವಲ್ಲ ಅಂತ. ನನ್ನ ಏನಂತೀರ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ನಾನು ಹೈಸ್ಕೂಲ್ ಕಾಲೇಜ್ ಮಟ್ಟದಲ್ಲಿ ಓದ್ತಾ ಇರುವಾಗ. ಅದು ಯಾವ ಶಾಲೆಯಲ್ಲಿ ಓದ್ದೆ ಅದಕ್ಕಿಂತ ಮುಖ್ಯವಾಗಿ ನನಗೆ ಏನು ಎಕ್ಸ್ಪೋಜರ್ ಸಿಕ್ಕಿತ್ತು ನಾನು ಬೆಳೆಯುವಾಗ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈಗ ನಾನು ಆ ಶಾಲೆ ಕಾಲೇಜ್ನಲ್ಲಿ ಇದ್ದಾಗ ಈಗ ನೋಡಿದಾಗ ನನ್ನ ಬಗ್ಗೆ ವ್ಯಕ್ತಿತ್ವ ತುಂಬಾ ವ್ಯತ್ಯಾಸ ಇದೆ ನನ್ನಲ್ಲೇ, ನನಗೆ ಕಾಣಿಸುವಂತ ವ್ಯತ್ಯಾಸ. ಸೊ ಅದು ನನಗೆ ಖಚಿತವಾಗಿರೋದು ಏನಂದ್ರೆ, ನನಗೆ ಸಿಕ್ಕಿರುವಂತ ಎಕ್ಸ್ಪೋಜರ್, ಬೇರೆ ಬೇರೆ ಅವಕಾಶಗಳು, ನನ್ನ ಕೆಲಸದಿಂದ ಸಿಕ್ಕಿರೋ ಅವಕಾಶಗಳು, ನಾನು ಬೇರೆ ದೇಶ ನೋಡಿರುವಂತ ಅವಕಾಶಗಳು, ಅದರಿಂದ ಎಲ್ಲ ಒಂದು ಪ್ರೇರಣೆಗೊಂದು ಆಗಿರೋದು. ಒಂದು ರೀತಿಯಲ್ಲಿ ಅವಕಾಶ ಮತ್ತು ಅವಕಾಶ ಹೇಗೆ ಆ ತಿಳುವಳಿಕೆಯನ್ನು ಹೆಚ್ಚುತ್ತೆ, ಖಂಡಿತ, ಮತ್ತು ನಿಮ್ಮ ಆತ್ಮಸ್ಥೈರ್ಯನ ಹೆಚ್ಚು ಮಾಡುತ್ತೆ, ಖಂಡಿತ, ಅವುಗಳ ಮುಖಾಂತರ ವ್ಯಕ್ತಿತ್ವ ಬೆಳೀತಾ ಹೋಗುತ್ತೆ. ಸೊ ಹಾಗಾಗಿ ಶುರು ಮಾಡಿರೋದು. ಸೊ ನಾವು ಇದನ್ನ ಹಂಗೆ ನಾವು ಶಾಲೆಗಳಿಗೆ ತಗೊಂಡೋದಾಗ ನಾವು ಬಹು ಆಯಾಮ ಕಲಿಕಾ ಅಂಗಳ ಅಂದ್ರೆ ಏನು, ಬಹು ಆಯಾಮ ಅಂದ್ರೆ ಏನು, ಬಹು ಆಯಾಮ ಅಂದ್ರೆ ಒಂದು 3 ತರ ಬರುತ್ತೆ. ಬಹು ಆಯಾಮ ನಮ್ಮ ಪಠ್ಯ ಪುಸ್ತಕದ ಕಲಿಕೆಯಲ್ಲಿ ಬರುತ್ತೆ. ಅದರಲ್ಲಿ ಏನಂದ್ರೆ ಬರೀ ಗಣಿತ ಮತ್ತು ವಿಜ್ಞಾನ ಒಂದೇ ಮುಖ್ಯ ಅಲ್ಲ, ಬೇರೆ ಎಲ್ಲ ಅಂದ್ರೆ ಸಮಾಜಶಾಸ್ತ್ರ ಇರ್ಬೋದು, ಭಾಷೆಗಳಿರ್ಬೋದು, ಅದು ಎಲ್ಲ ಮುಖ್ಯ. ಸೊ ಅದರಲ್ಲಿ ಬಹು ಆಯಾಮ ಬರುತ್ತೆ. ಎರಡನೇದು, ನಾವು ಬರೀ ಪಠ್ಯದಲ್ಲಿ ಕಲಿಯೋದು ಒಂದೇ ಅಲ್ಲ, ಪಠ್ಯೇತರ ವಿಷಯಗಳು, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತಾರಲ್ಲ, ಅದು ಮುಖ್ಯ ಆಗುತ್ತೆ. ಮಕ್ಕಳಿಗೆ ಬೇರೆ ಬೇರೆ ತರ ಎಕ್ಸ್ಪೋಜರ್ ಸಿಗೋದು ಮುಖ್ಯ ಆಗುತ್ತೆ. ಮೂರನೇದಾಗಿ, ಮನುಷ್ಯರು ಕಲಿಯೋ ರೀತಿ ಬೇರೆ ಬೇರೆ ಇರುತ್ತೆ. ಸ್ವಲ್ಪ ಜನ ನೋಡಿ ಕಲಿತಾರೆ, ಸ್ವಲ್ಪ ಜನ ಮಾಡಿ ಕಲಿತಾರೆ, ಸ್ವಲ್ಪ ಜನ ಕೇಳಿ ಕಲಿತಾರೆ. ಅಂಡ್ ಒಂದು ವಿಷಯ ಕಲಿಯುವಾಗ ಈ ಎಲ್ಲಾ ಅಂಶಗಳು ಬೇಕಾಗಬಹುದು. ಸೊ ಈ ಮೂರು ಇದು ಬಹು ಆಯಾಮ. ಸೊ ಒಂದು ಶಾಲೆ ಬಹು ಆಯಾಮ ಅಂಗಳ ಆಗಿರಬೇಕು ಅಂದ್ರೆ ಅಲ್ಲಿ ಈ ಎಲ್ಲಾ ಅಂಶಗಳು ಇರಬೇಕು ಅನ್ನೋದು ನಮ್ಮ ಯೋಚನೆ. ಸೊ ನಾವು ಗುಬ್ಬಿನಲ್ಲಿ ಮಾಡ್ತಾ ಇರೋ ಪ್ರಯತ್ನನೂ ಅಷ್ಟೇ, ಗುಬ್ಬಿನಲ್ಲಿ ಪ್ರತಿಯೊಂದು ಶಾಲೆನೂ ಈ ಒಂದು ಬಹು ಆಯಾಮ ಕಲಿಕಾ ಅಂಗಳ ಆಗಿರಬೇಕು ಅಂತ. ಓಕೆ, ಅಂದ್ರೆ ಒಂದು ವಿಷಯ ವೈವಿಧ್ಯದ ಮುಖಾಂತರ ಆಯಾಮಗಳನ್ನು ವಿಸ್ತರಿಸೋದು, ಕಲಿಕಾ ಆಯಾಮಗಳನ್ನು ವಿಸ್ತರಿಸೋದು, ಆಸಕ್ತಿಯ ಮುಖಾಂತರ ಆಯಾಮಗಳನ್ನು ವಿಸ್ತರಿಸೋದು, ಹಾಗೂ ಕಲಿಯುವ ವಿಧಾನಗಳಲ್ಲೇ ಆಯಾಮಗಳನ್ನು ವಿಸ್ತರಿಸೋದು. ನೀವು ಹೇಳೋದನ್ನ ಜಗತ್ತಿನ ಶ್ರಮಜೀವಿಗಳು ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ಮಹಾನ್ ಕೊಡುಗೆ ಜನಪದ. ಅನೇಕ ಕಾರಣಗಳಿಂದ ಇವತ್ತು ನಾವು ತಲೆಮಾರುಗಳ ಕಾಲ ಹರಿದು ಬಂದಂಥ ಜನಪದನ್ನು ಕಳ್ಕೊಳ್ಳುವಂಥ ಸ್ಥಿತಿಯಲ್ಲಿದೆ. ಇದನ್ನು ಉಳಿಸಿ ಬೆಳೆಸಿ ಮುಂದಿನ ತಲೆಮಾರಿಗೆ ಹಸ್ತಾಂತರಿಸುವಂಥ ಒಂದು ಚಾರಿತ್ರಿಕ ಜವಾಬ್ದಾರಿ ನಮ್ಮ ಮೇಲಿದೆ. ಈ ದಿಕ್ಕಿನಲ್ಲಿ ಒಂದು ಪ್ರಥಮ ಹೆಜ್ಜೆಯಾಗಿ 25-26 ಜೂನ್ 2016ರಂದು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಪೆದ್ದೂರು ಗ್ರಾಮದಲ್ಲಿ ಜನಪದ ಸಂಭ್ರಮವನ್ನು ನಾವು ಆಚರಣೆ ಮಾಡ್ತೀವಿ. ಈ ಗ್ರಾಮ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಶ್ರೀಯುತ
ವಿ ಗೋಪಾಲ್ಗೌಡ ಹುಟ್ಟೂರಾಗಿದೆ. ಸನ್ಮಾನ್ಯ ಸಿದ್ದರಾಮಯ್ಯನವರು, ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಈ ಸಂಭ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಹಾಗಾಗಿ ಸಾವಿರಾರು ಜನ ಕಲಾವಿದರು, ಜನಪದ ಕಲಾವಿದರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಎಲ್ಲ ಜನರು ಈ ಕಾರ್ಯಕ್ರಮಕ್ಕೆ ಬಂದು ಇದರ ಸದುಪಯೋಗ ಪಡಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಸಂಗ್ರಹದಲ್ಲಿ ಹೇಳೋದಾದ್ರೆ ಒಳ್ಳೆಯದು. ಪ್ರಮೋದ್, ಇದನ್ನ ಕಾರ್ಯರೂಪಕ್ಕೆ ತರುವಾಗ ನೀವು ಅದನ್ನು ಹೇಗೆ ಮಾಡಿದ್ರಿ? ಅದೊಂದು ಈಗ ಈ ಬಹು ಆಯಾಮ, ಈ ಒಂದು ಶಾಲೆ ಬಹು ಆಯಾಮ ಅಂಗಳ ಆಗಬೇಕು ಅಂದಾಗ ಇದರಲ್ಲಿ ಹಲವಾರು ವಿಷಯಗಳು ಬರುತ್ತೆ. ಮೊದಲನೇದಾಗಿ ನಾವು ಪ್ರತಿಯೊಂದು ಶಾಲೆನಲ್ಲೂ ಸ್ಮಾರ್ಟ್ ಕ್ಲಾಸ್ ರೂಮ್ ಅಂತ ಸೆಟಪ್ ಮಾಡೋಕ್ಕೆ ಶುರು ಮಾಡಿದ್ವಿ. ಸ್ಮಾರ್ಟ್ ಕ್ಲಾಸ್ ರೂಮ್ ಅಂದ್ರೆ ಏನು? ಒಂದು ಶಾಲೆಯ ಒಂದು ಕಟ್ಟಡಿಯಲ್ಲಿ ಶಿಕ್ಷಕರು ಬಂದಾಗ ಒಂದು ವಿಷಯನ ಅವರು ಹಲವಾರು ರೀತಿಯಲ್ಲಿ ಹೇಳ್ಕೊಡುವಂತ ಒಂದು ಅವಕಾಶಗಳಿರಬೇಕು ಅಲ್ಲಿ ಅಂತ. ಸೊ ಬೋರ್ಡು, ಚಾಕ್ ಪೀಸ್ ಇಟ್ಕೊಂಡು ಮಾಡೋದು ಇದ್ದೇ ಇರುತ್ತೆ, ಅದು ಮಾಡ್ತಾರೆ, ಅದು ಬೇಕು, ಅದು ಮುಖ್ಯ. ಅದರ ಜೊತೆ ನಾವು ವಿಡಿಯೋ ತೋರಿಸಿ ಮಾಡ್ಬೋದಾ ಅಥವಾ ಪ್ರಯೋಗಗಳ ಮೂಲಕ ಏನಾರ ಹೇಳ್ಕೊಡ್ಬೋದಾ? ಸೊ ಇದೆಲ್ಲ ಅಲ್ಲಿ ಬರುತ್ತೆ. ಅದು ಒಂದು ಸ್ಮಾರ್ಟ್ ಕ್ಲಾಸ್ ರೂಮ್ ಪ್ರತಿಯೊಂದು ಶಾಲೆಯಲ್ಲೂ ಇರಬೇಕು ಅಂತ. ಸೊ ಸ್ಮಾರ್ಟ್ ಕ್ಲಾಸ್ ರೂಮ್ ಅಂದ್ರೆ ಒಂದು ಶಾಲೆಯಲ್ಲಿ ಒಂದು ಲ್ಯಾಪ್ಟಾಪ್, ಕಂಪ್ಯೂಟರ್ ಇರಬೇಕು, ಪ್ರೊಜೆಕ್ಟರ್ ಇರಬೇಕು, ಸ್ಪೀಕರ್ ಇರಬೇಕು, ಪ್ರಯೋಗಗಳ ಕಿಟ್ ಇರಬೇಕು, ಮತ್ತೆ ಕಲಿಸಕ್ಕೆ ಬೇಕಾಗಿರುವಂತ ಕಾಂಟೆಂಟ್ ಇರಬೇಕು. ಇದೆಲ್ಲ ಒಂದು ಕಡೆ ಬರುತ್ತೆ. ಅಂದ್ರೆ ಕೇವಲ ವಿದ್ಯಾರ್ಥಿ ಸ್ಮಾರ್ಟ್ ಆಗೋದಲ್ಲ, ಪರಿಸರದ ಕ್ಲಾಸ್ ರೂಮೇ ಸ್ಮಾರ್ಟ್ ಆಗ. ಖಂಡಿತ. ಜಾಣ ತರಗತಿ. ಇದು ಮುಖ್ಯ. ಯಾಕೆ ಅಂದ್ರೆ ಈಗ ಟೆಕ್ನಾಲಜಿ ಸಾಕಷ್ಟು ಇಂಪ್ರೂವ್ ಆಗಿದೆ. ನಮ್ಮ ಎಲ್ಲರ ಜೀವನದಲ್ಲೂ ನಾವು ಟೆಕ್ನಾಲಜಿನ ಅಳವಡಿಸಿಕೊಂಡು ನಮ್ಮ ಜೀವನನ ಇನ್ನೂ ಸುಲಭ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದೀವಿ. ಇದೆಲ್ಲ ಮಾಡ್ತಾ ಇರುವಾಗ ಶಿಕ್ಷಣದಲ್ಲಿ ಅದು ಯಾಕೆ ಅಳವಡಿಸಬಾರದು ಅಂತ. ಸೊ ಶಿಕ್ಷಣದಲ್ಲಿ ಕೂಡ ಇದು ಟೆಕ್ನಾಲಜಿ ಬಂದಾಗ ಟೀಚರ್ ರೀಪ್ಲೇಸ್ ಆಗ್ತಾರ? ಖಂಡಿತ ಅಲ್ಲ. ಟೀಚರ್ ತುಂಬಾ ತುಂಬಾ ಮುಖ್ಯ. ಇದು ಟೀಚರ್ಗೆ ಒಂದು ಪೂರಕವಾಗಿ ಇರುವಂತ ಒಂದು ವಿಷಯ ಆಗತ್ತೆ. ಎರಡನೇದಾಗಿ ಈ ನಾನು ಲ್ಯಾಬ್ ಅಂತ ಹೇಳಿದ್ನಲ್ಲ, ಪ್ರಯೋಗ ಮಾಡುವಂತ ಒಂದು ಇರಬೇಕು ಅಂತ. ಅದು ಸುಮಾರು ಸತಿ ಏನಾಗತ್ತೆ ಅಂದ್ರೆ, ನಾನು ಶಾಲೆಯಲ್ಲಿ ಓದುವಾಗಲೂ ಹಿಂಗೆ ಇತ್ತು. ಸ್ಕೂಲ್ನಲ್ಲಿ ಒಂದು ಲ್ಯಾಬ್ ಅಂತ ಇರ್ತಾ ಇತ್ತು, ಇಲ್ಲ ಅಂತಲ್ಲ. ಅದು ಸುಮಾರು ಅದರಲ್ಲಿ ಗಾಜಿನಲ್ಲಿ ಮಾಡಿರುವಂಥದ್ದು. ಸೊ ನಾವು ಟೀಚರ್ ಬಂದು ಓಕೆ ಇದು ಹಿಂಗೆ ಅಂತ ತೋರಿಸ್ಬಿಟ್ಟು ಅದನ್ನ ವಾಪಸ್ ತಗೊಂಡ್ಬಿಟ್ಟಿರ್ತಾರೆ. ಯಾರು ಕೈ ಕೊಡ್ತಾ ಇರಲಿಲ್ಲ, ಯಾಕಂದ್ರೆ ಕೊಟ್ಟು ಮಕ್ಕಳು ಮುರಿದು ಆಮೇಲೆ ಅದನ್ನ ಯಾರದಕ್ಕೆ ಹೊಣೆಗಾರಿಕೆ ಅಂತ. ಸೊ ಇಲ್ಲಿ ಶಿಕ್ಷಣ ಇಲಾಖೆ ಎಲ್ಲ ಟೀಚರ್ಸ್ಗೂ ಹೇಳತ್ತೆ, ನೀವು ತಲೆ ಕೆಡಿಸ್ಕೊಬಿಡಿ ಅದ್ರ ಬಗ್ಗೆ, ಹೊಡೆದ್ರು ಪರವಾಗಿಲ್ಲ, ನಾವು ಬೇರೆ ಕೊಡ್ತೀವಿ ಮಾಡಿಸಿ ಅಂತ. ಆದ್ರೂ ನಾವು ನೋಡಿದ್ದೇನಂದ್ರೆ ಎಚ್ಚರಿಕೆ. ಸೊ ನಾವು ಅದಕ್ಕೆ ಕಡಿಮೆ ವೆಚ್ಚದ, ಅಂದ್ರೆ ಕಸದಿಂದ ರಸ ಅಂತಾರಲ್ಲ, ಆ ತರ ಕಡಿಮೆ ವೆಚ್ಚದ ಲೋ ಕಾಸ್ಟ್ ಎಕ್ಸ್ಪೆರಿಮೆಂಟ್ ಕಿಟ್ ನ ತಯಾರಿ ಮಾಡಿದ್ವಿ. ಈ ಕಿಟ್ಟು ಒಂದು 1200 ರೂಪಾಯಿಗೆ ಬರುತ್ತೆ. ಅಷ್ಟು ಕಡಿಮೆ. ಅದು ಎಲ್ಲ ಸ್ಥಳೀಯವಾಗಿ ಸಿಗುವಂತ ವಸ್ತುಗಳಿಂದನೇ, ಅಂದ್ರೆ ಸೈಕಲ್ ಟ್ಯೂಬು, ಸ್ಪೋಕ್ಸು, ಆಮೇಲೆ ರಬ್ಬರ್ ಬ್ಯಾಂಡು, ಆಮೇಲೆ ಕ್ಯಾಂಡಲ್ಸ್, ಮ್ಯಾಚ್ ಬಾಕ್ಸ್, ಈ ತರದನ್ನೆಲ್ಲ ತಗೊಂಡು ಒಂದು ಕಿಟ್ ನ ಮಾಡಿದ್ವಿ. ಇದರಲ್ಲಿ 5ನೇ ತರಗತಿಯಿಂದ 10ನೇ ತರಗತಿಯಲ್ಲಿ ಬರೋ ಸುಮಾರು ಎಲ್ಲಾ ವಿಷಯಗಳನ್ನು ಪ್ರಯೋಗದ ಮೂಲಕ ಕಲಿಯುವಂತದ್ದು. ಒಂದು ಸುಮಾರು 150ರಿಂದ 200 ಪ್ರಯೋಗಗಳನ್ನ ಮಾಡುವಂತ ಒಂದು ಕಿಟ್. ಈ 1200 ರೂಪಾಯಿ ಕಿಟ್ ನಲ್ಲಿ. ಸೊ ಈ ಕಿಟ್ ನ ನಾವು ಪ್ರತಿಯೊಂದು ಶಾಲೆಗೂ ಒಂದು 2ರಿಂದ 4 ಅಥವಾ 5 ಕಿಟ್ ನ ಕೊಡ್ತಾ ಇದೀವಿ. ಯಾಕಂದ್ರೆ ಅಲ್ಲಿ ಎಲ್ಲ ಅವಾಗ ಇದೇನಾಗತ್ತಂದ್ರೆ ಇದರಿಂದ 2 ವಿಷಯ ಆಗತ್ತೆ. ಒಂದು, ನಾ ಕುತೂಹಲದ ಬಗ್ಗೆ ಹೇಳಿದ್ನಲ್ಲ, ಒಂದು ಟೀಚರ್ಸ್ಗೆ ಇದನ್ನ ಕೊಟ್ಟು ಮುರಿಯತ್ತೆ ಅನ್ನೋ ಭಯ ಇರಲ್ಲ. ಇನ್ನೊಂದು, ಮಕ್ಕಳು ಅವರು ಕಲ್ತಿದ್ದನ್ನ ಸ್ಥಳೀಯವಾಗಿ ಸಿಗುವಂತ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಹೆಂಗೆ ನಾವು ಕಲಿಯಬಹುದು ಅನ್ನೋದೊಂದು ಬರುತ್ತೆ. 3ನೇ ದಿನ ಹಾಳಾಯ್ತು ಅಂದ್ರೆ ಪರವಾಗಿಲ್ಲ, ಸೈಕಲ್ ಟ್ಯೂಬ್ ತಾನೆ, ನಾಳೆ ಬೆಳಗ್ಗೆ ಪಂಚರ್ ಶಾಪ್ ಹೋಗ್ಬಿಟ್ಟು ಒಂದು ಪೀಸ್ ಸೈಕಲ್ ಟ್ಯೂಬ್ ತಗೊಂಡ್ಬರ್ಬೋದು ಅಲ್ಲಿಗೆ ಅಲ್ವಾ. ಸೊ ಅದು ಒಂಥರ ತುಂಬಾ ಸುಲಭ ಆಗುತ್ತೆ ಅಂತ. ಅದು 2ನೇ ವಿಚಾರ. 3ನೇ ವಿಚಾರ, ನಾವು ಪ್ರತಿಯೊಂದು ಶಾಲೆನಲ್ಲೂ ಕಂಪ್ಯೂಟರ್ ಟ್ರೈನಿಂಗ್ ಕೊಡಬೇಕು ಅಂತ. ಇವಾಗ ಕಂಪ್ಯೂಟರ್ ಅಂದ್ರೆ 2 ತರ. ಒಂದು ಏನಾಗುತ್ತೆ ಅಂದ್ರೆ, ಪ್ರತಿಯೊಂದು ಶಾಲೆಗೆ ನಾವು ಹೋದಾಗ ಮಕ್ಕಳು ಸುಮಾರು ಕಂಪ್ಯೂಟರ್ಸ್ ಇದ್ದ ಕೂಡ ಪೇಂಟ್ ಬಗ್ಗೆ ತುಂಬಾ ಫೋಕಸ್ ಮಾಡಿ ಕೆಲಸ ಮಾಡ್ತಾರೆ. ಪೇಂಟ್ ಮಾಡ್ತಾ ಇರ್ತಾರೆ. ಪೇಂಟ್ ಬಿಟ್ಟು ಜಾಸ್ತಿ ಏನು ಕಲ್ತಿರಲ್ಲ ಅವರು. ಈಗ ನಾವು ಹೆಂಗೆ ಗಣಿತ, ಅರ್ಥಮೆಟಿಕ್, ಆಲ್ಜಿಬ್ರಾ ಅಂತೆಲ್ಲ ಕಲಿತೀವೋ, ಅದೇ ತರ ಕಾಂಪ್ಯೂಟೇಷನಲ್ ಥಿಂಕಿಂಗ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಈ ಕಾಲದ ಮಕ್ಕಳಿಗೆ. ಅಂದ್ರೆ ಹೆಂಗೆ ಒಂದು ಲಾಜಿಕಲ್ ಯೋಚನೆ ಮಾಡೋದು, ಹೆಂಗೆ ಒಂದು ಪ್ರಾಬ್ಲಮ್ ಕೊಟ್ಟಿದ್ದನ್ನ ಸಾಲ್ವ್ ಮಾಡೋದು, ಅದ್ರ ಬಗ್ಗೆ ಕೂಡ ನಾವು ಕಂಪ್ಯೂಟರ್ ಮೂಲಕ ತುಂಬಾ ಲೋ ಕಾಸ್ಟ್, ಸ್ಕ್ರಾಚ್ ಅಂತ ಮತ್ತೆ ರಾಸ್ಬೆರಿ ಪೈ ಅಂತೆಲ್ಲ ಬಂದಿದೆ. 1500 ರೂಪಾಯಿಗೆಲ್ಲ ಒಂದು ಕಂಪ್ಯೂಟರ್ ತರ ಸಿಗುತ್ತೆ. ಅದನ್ನ ಅಳವಡಿಸ್ಕೊಂಡು ಹೆಂಗೆ ಹೇಳ್ಕೊಡೋದು ಅಂತ ಅದನ್ನ ಮಾಡ್ತಾ ಇದೀವಿ. ಅಂದ್ರೆ ಕಲಿಕೆಯಲ್ಲಿ ಅವರ
ಕಲಿಕೆಯಲ್ಲಿ ಒಂದು ತಾರ್ಕಿಕವಾದ ಯೋಚನಾ ವಿಧಾನ ಬರಬೇಕು. ಖಂಡಿತ. ಸೊ ಇದನ್ನೆಲ್ಲ ಒಂದು ಇನ್ಫ್ರಾಸ್ಟ್ರಕ್ಚರ್ ಅಂತ ಅನ್ಕೊಂಡ್ರೆ ನಾವು ನೆಕ್ಸ್ಟ್ ಇದನ್ನೆಲ್ಲ ಹೇಳ್ಕೊಡೋಕ್ಕೆ ಟೀಚರ್ಸ್ಗೆ ಟ್ರೈನಿಂಗ್ ಬೇಕು. ಸೊ ನಾವು ನೆಕ್ಸ್ಟ್ ಮಾಡ್ತಾ ಇರೋದು ಪ್ರತಿಯೊಂದು ಟೀಚರ್ಗೂ ಇದನ್ನೆಲ್ಲ ಉಪಯೋಗಿಸಿ ಹೆಂಗೆ ಬೇರೆ ಬೇರೆ ತರ ಪಾಠ ಮಾಡ್ಬೋದು ಅಂತ ಟ್ರೈನಿಂಗ್ಸ್ ಕೊಡೋಕ್ಕೆ ಶುರು ಮಾಡಿದ್ವಿ. ಕಳೆದ ವರ್ಷ ಸುಮಾರು 1500 ಟೀಚರ್ಸ್ಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ. ಈ ವರ್ಷ ಇನ್ನೂ ಜಾಸ್ತಿ ಮಾಡುವಂತ ಪ್ಲಾನ್ ಇದೆ. ಇದು ನಾವು ಇಲಾಖೆ ಜೊತೆ ಸೇರಿ ಸುಮಾರು 6000 ಜನ ಟೀಚರ್ಸ್ಗೆ ತುಮಕೂರು ಜಿಲ್ಲೆ ಇಡೀ ಬರೀ ಗುಬ್ಬಿ ಒಂದೇ ಅಲ್ಲ, ತುಮಕೂರು ಜಿಲ್ಲೆ ಇಡೀ ಎಲ್ಲ ಟೀಚರ್ಸ್ ಕೊಡೋ ಒಂದು ಟ್ರೈನಿಂಗ್ ಕೊಡಬೇಕು ಅನ್ನೋ ಪ್ಲಾನ್ ಇದೆ. ಸೊ ಇದು ಟೀಚರ್ಸ್ ಟ್ರೈನಿಂಗ್ ಆಗುತ್ತೆ. ಮತ್ತೆ ನಾವು ಮಾತಾಡಿದಾಗ ಸೈನ್ಸು ಮ್ಯಾಥ್ಸು ಅಂತ ಲ್ಯಾಬ್ ಬಗ್ಗೆ ಆಯಿತು. ಈಗ ಭಾಷೆ ಅಂದ್ರೆ ಆಂಗ್ಲ ಭಾಷೆ ಇರ್ಬೋದು ಅಥವಾ ಕನ್ನಡ ಭಾಷೆ ಇರ್ಬೋದು, ಅದನ್ನ ಕಲಿಯಕ್ಕೆ ಗ್ರಂಥಾಲಯ ತುಂಬಾ ಮುಖ್ಯ. ಸೊ ಪ್ರತಿಯೊಂದು ಶಾಲೆನಲ್ಲೂ ಗ್ರಂಥಾಲಯಗಳಾಗಲೇ ಇದೆ. ಬಟ್ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಆ ಗ್ರಂಥಾಲಯಗಳನ್ನ ಇನ್ನು ಮಕ್ಕಳ ಸ್ನೇಹಿ ಗ್ರಂಥಾಲಯವಾಗಿ ಹೆಂಗೆ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದೀವಿ. ಸೊ ಇದೇ ಒಂದು ದೊಡ್ಡ ಯೋಜನೆ ಆಗಿತ್ತು. ಈಗ ನಾವು ಗುಬ್ಬಿನಲ್ಲೇ ಒಂದು ಉದಾಹರಣೆ ಕೊಡಬೇಕು ಅಂದ್ರೆ ಗುಬ್ಬಿನಲ್ಲಿ 181 ಶಾಲೆ ಗ್ರಂಥಾಲಯನ ನೋಡಕ್ ಹೋದಾಗ ನಮಗೆ ಸುಮಾರು ಒಂದು 3 ಲಕ್ಷ ಪುಸ್ತಕಗಳು ಸಿಗ್ತಾ ಅಲ್ಲಿ. ಆ 3 ಲಕ್ಷ ಪುಸ್ತಕದಲ್ಲಿ ಸುಮಾರು 1,26,000 ಅಷ್ಟು ಪುಸ್ತಕ ಉಪಯೋಗಿಸುವಂತ ಸ್ಥಿತಿಯಲ್ಲಿ ಇರಲಿಲ್ಲ. ಅಂದ್ರೆ ಮಕ್ಕಳಿಗೆ ಗ್ರಹಿಕೆಗೆ ತಕ್ಕ ಅದು ಪುಸ್ತಕಗಳು ಕ್ವಾಲಿಟಿ ಅಂದ್ರೆ ಪೇಜ್ ಇಲ್ಲದೆ ಇರೋದು ಅಥವಾ ಹಳೆ ಪುಸ್ತಕಗಳಾಗಿತ್ತು. ಸೊ ನಾವು ಇಲಾಖೆ ಜೊತೆ ಸೇರಿ ಅವ್ರು ಹೇಳಿದ್ರು ಆ ಪುಸ್ತಕಗಳನ್ನೆಲ್ಲ ತೆಗೆದಿಟ್ಬಿಡಿ, ಪರವಾಗಿಲ್ಲ ಅಂತ. ಸೊ ಇಲಾಖೆ ತುಂಬಾ ಸಪೋರ್ಟ್ ಇದೆ ಇದರಿಂದ. ಸೊ ಪೂರ್ತಿ ಎತ್ತಿಟ್ಬಿಡಿ, ಯಾವ್ದು ಚೆನ್ನಾಗಿದೆಯೋ ಅದನ್ನೇ ಉಪಯೋಗಿಸೋಣ ಅಂತ. ಆ ಉಳಿದ 1,76,000 ಪುಸ್ತಕಗಳು ನಾವು ಸ್ವಲ್ಪ ಓದಿದಾಗ ನಮಗೆ ಅನಿಸ್ತು ಇದರಲ್ಲಿ ಸುಮಾರು ಪುಸ್ತಕಗಳು ಮಕ್ಕಳ ಲೆವೆಲ್ಗೆ ಇಲ್ಲ, ಇದೆಲ್ಲ ಸ್ವಲ್ಪ ದೊಡ್ಡ ಮಕ್ಕಳಿಗೆ ಬೇಕಾಗಿರೋದು, ಚಿಕ್ಕ ಮಕ್ಕಳಿಗಿಲ್ಲ ಅಂತ. ನಾವು ಈ ಲೈಬ್ರರಿ ಸೆಟಪ್ ಮಾಡೋಕ್ಕೆ ಒಂದು ವಿಧಾನ ಇದೆ, ಗ್ರೋ ಬೈ ರೀಡಿಂಗ್ ಅಂತ. ಇನ್ನೊಂದು NGO ಇದೆ, ಹಿಪೋ ಕ್ಯಾಂಪಸ್ ರೀಡಿಂಗ್ ಫೌಂಡೇಶನ್ ಅಂತ. ಅವ್ರ ಜೊತೆ ನಾವು ಸೇರಿ ಈ ಗ್ರೋ ಬೈ ರೀಡಿಂಗ್ ಅನ್ನೋ ಲೈಬ್ರರೀಸ್ನ ಪ್ರತಿಯೊಂದು ಶಾಲೆಯಲ್ಲೂ ಅಳವಡಿಸ್ತಾ ಇದೀವಿ. ಅಂದ್ರೆ ಪ್ರತಿಯೊಂದು ಪುಸ್ತಕನೂ ನಾವು ಓದಿ ಅದನ್ನ 6 ಬಣ್ಣದಲ್ಲಿ ವಿಂಗಡಿಸ್ತೀವಿ. ಗ್ರೋ ಬೈ ಅಂದ್ರೆ ಗ್ರೀನ್, ರೆಡ್, ಆರೆಂಜ್, ವೈಟ್, ಬ್ಲೂ, ಯೆಲ್ಲೋ ಅಂತ. ಗ್ರೀನ್ ಅಂದ್ರೆ ಜಾಸ್ತಿ ಚಿತ್ರಗಳು, ಕಮ್ಮಿ ಇದು ವ್ಯಾಖ್ಯೆಗಳು, ಎಲ್ಲೋ ಹೋಗ್ತಾ ಹೋಗ್ತಾ ಅದು ಜಾಸ್ತಿ ಆಗುತ್ತೆ. ಸೊ ಈ ತರ ಮಾಡಿದಾಗ ಮಕ್ಕಳು ಒಂದು ಬಂದಾಗ ತನ್ನ ಕಲಿಕೆ ನೋಡಿಕೊಂಡು ಅದು ಬೇಕಾಗಿರುವಂತ ಕಲರ್ ಪುಸ್ತಕನ ತಗೋಬಹುದು. ಅಂದ್ರೆ ಮಕ್ಕಳ ಕಲಿಕೆ ಮತ್ತು ಗ್ರಹಿಕೆಯ ಮಟ್ಟಕ್ಕೆ ಅನುಗುಣವಾಗಿ ಪುಸ್ತಕಗಳನ್ನು ವಿಂಗಡಣೆ ಮಾಡಿ ಇದು ಮಾಡ್ತೇವೆ. ಖಂಡಿತ. ಸೊ ಅದನ್ನೆಲ್ಲ ಮಾಡಿದಾಗ ನಮಗೆ ಎಲ್ಲಾ ಶಾಲೆಗಳಲ್ಲೂ ಅಂದ್ರೆ ಎಂಟ್ರಿ ಲೆವೆಲ್ ಪುಸ್ತಕ ಅಂದ್ರೆ ಗ್ರೀನು, ರೆಡ್ ಆ ಲೆವೆಲ್ ಪುಸ್ತಕಗಳು ಇಲ್ಲ ಅಂತ ಗೊತ್ತಾದಾಗ ಒಂದು ಲೈಬ್ರರಿ ಕಿಟ್ ನ ಮಾಡಿ ಆ ಲೈಬ್ರರಿ ಕಿಟ್ ನ ಪ್ರತಿಯೊಂದು ಶಾಲೆಗೂ ಕೊಟ್ವಿ ನಾವು. ಲೈಬ್ರರಿ ಕಿಟ್ ಕೂಡ ಈ ಪ್ರಾಯೋಗಿಕ ಕಿಟ್ ಅಲ್ಲದೆ ಲೈಬ್ರರಿ ಕಿಟ್ ಕೂಡ ಮಾಡಿದ್ವಿ ಅದನ್ನ. ಸೊ ಹಿಂಗೆ ಪ್ರತಿಯೊಂದು ವಿಷಯ ತಗೊಂಡಾಗ್ಲೂ ನಾವು ಅಂದ್ರೆ ಇದ್ರ ಜೊತೆ ನಾವು ಭಾಷೆ ಕಲಿಯಕ್ಕೆ ವಿಡಿಯೋಸ್ ಕೂಡ ಮಾಡಿದೀವಿ. ಆ ವಿಡಿಯೋಸ್ ಕೂಡ ಸ್ಕೂಲ್ ಕೊಡ್ತಾ ಇದೀವಿ. ಸೊ ಪ್ರತಿಯೊಂದು ವಿಷಯ ನಾವು ಕೇಳಿ ಕಲಿಬಹುದು, ನೋಡಿ ಕಲಿಬಹುದು, ಮಾಡಿ ಕಲಿಬಹುದು. ಆ ತರ ಬರೀ ಒಂದು ವಿಜ್ಞಾನ ಗಣಿತ ಒಂದೇ ಅಲ್ಲ, ಈ ಎಲ್ಲಾ ವಿಷಯಗಳಿಗೂ ಮಾಡ್ತಾ ಇದೀವಿ. ಇದೆಲ್ಲ ಬಿಟ್ಟು ಈಗ ಮಕ್ಕಳು ಓದೆಲ್ಲ ಮುಗಿಸಿ 9-10 ಬಂದಾಗ ದೊಡ್ಡ ಪ್ರಶ್ನೆ ಬರೋದು ಮುಂದೇನು, ರೈಟ್? 10ನೇ ಕ್ಲಾಸ್ ಆದ್ಮೇಲೆ ಏನ್ ಮಾಡ್ಬೇಕು ನಾವು, ನನ್ನ ಒಂದು ನೆಕ್ಸ್ಟ್ ಹೆಂಗೆ ರೂಪಿಸ್ಕೊಳ್ಳಿ ನನ್ನ ಕರಿಯರ್ನ, ಭವಿಷ್ಯನ ಅನ್ನೋದೊಂದು ದೊಡ್ಡ ಪ್ರಶ್ನೆ ಬರುತ್ತೆ. ಈ ಹಳ್ಳಿಗಳಲ್ಲಿ ನಾವು ನೋಡಿರೋ ಪ್ರಕಾರ ಈ ಎಕ್ಸ್ಪೋಜರ್ ಕಮ್ಮಿ ಇರೋದ್ರಿಂದ ಯಾರೇ ಕೇಳಿದ್ರು ಒಂದು 3-4 ವಿಷಯ ಮಾತ್ರ ಕೈ ಎತ್ತಾರೆ. ಏನಾಗ್ತೀಯಪ್ಪ ನೀನು ಅಂದ್ರೆ ಒಂದ ಟೀಚರ್ ಆಗ್ತೀನಿ ಅಂತಾರೆ, ಅಥವಾ ಇಂಜಿನಿಯರ್ ಆಗ್ತೀನಿ ಅಂತಾರೆ, ಅಥವಾ ಡಾಕ್ಟರ್ ಆಗ್ತೀನಿ ಅಂತಾರೆ, ಅಥವಾ ಪೊಲೀಸ್ ಆಗ್ತೀನಿ ಅಂತಾರೆ. ಇದು ಬಿಟ್ಟು ಅವ್ರಿಗೆ ಬೇರೆ ವಿಷಯಗಳು ಗೊತ್ತಿರಲ್ಲ. ಅದೊಂದು ಪ್ರಾಬ್ಲಮ್ ಆಗುತ್ತೆ. ಇನ್ನೊಂದು ಈ ಇಂಜಿನಿಯರು, ಡಾಕ್ಟರ್ ಅನ್ನೋದು ಎಷ್ಟು ಹಬ್ಬಿಟ್ಟಿದೆ ಅಂದ್ರೆ ಅದೆರಡು ಆಗ್ಲಿಲ್ಲ ಅಂದ್ರೆ ನನ್ನ ಜೀವನ ಮುಗ್ದೋಯ್ತೇನೋ ಅನ್ನೋ ಒಂದು ಬಂದಿರುತ್ತೆ. ಈಗ ಸ್ವಲ್ಪ ಪಟ್ಟಣದಲ್ಲಿ ಅದು ಬದಲಾಗ್ತಾ ಇದೆ, ಬಟ್ ಇನ್ನೂ ಅದು ಹಳ್ಳಿಗಳಲ್ಲಿ ಆತರ ಆಗಿಲ್ಲ. ಸೊ ಅದಕ್ಕೆ ನಾವು ಒಂದು ತುಂಬಾ ಡೀಟೇಲ್ ಆಗಿರುವಂತ ಒಂದು ವೃತ್ತಿ ಮಾರ್ಗದರ್ಶನಕ್ಕೆ ಒಂದು ಚಾರ್ಟ್ ಮಾಡಿದ್ವಿ. 10ನೇ ಕ್ಲಾಸ್ ಮುಗಿದಾಗಿಂದ ನೀವು ಮುಂದೆ ಏನೇನು ಆಗ್ಬೋದು, ಇದು ಬರೀ ಮಕ್ಕಳಿಗೆ ಮಾತ್ರ ಅಲ್ಲ, ಪೋಷಕರು ಕೂಡ. ಅಂದ್ರೆ 10ನೇ ಕ್ಲಾಸ್ ಆದ್ಮೇಲೆ ಏನೇನ್ ಮಾಡ್ಬೋದು, ಎಷ್ಟು ಫೀಸ್ ಆಗತ್ತೆ, ಎಷ್ಟು ಪರ್ಸೆಂಟೇಜ್ ಬೇಕು, ಎಷ್ಟು ವರ್ಷದ ಕೋರ್ಸು, ಇದೆಲ್ಲ ಮಾಡಿದೆ ಪೋಷಕರಿಗೆ. ಯಾಕೆಂದ್ರೆ ಈಗ ಅವರು ಇಂಜಿನಿಯರ್ ಮಾಡಿಸ್ಬೇಕು ಅಂತ ಇರ್ತಾರೆ, ಅಥವಾ ಡಾಕ್ಟರ್ ಮಾಡಿಸ್ಬೇಕು ಅಂತ ಇರ್ತಾರೆ. ಇವಾಗ್ಲಿಂದನೇ ಅವ್ರು 8ನೇ ಕ್ಲಾಸ್ 9ನೇ ಕ್ಲಾಸ್ ಅಂತ ಗೊತ್ತಾದ್ರೆ ಅವ್ರಿಗೆ ಇದನ್ನ ಮಾಡ್ಸಕ್ಕೆ ಇಷ್ಟು ಸಾವಿರ ಅಥವಾ ಇಷ್ಟು ಲಕ್ಷ ಖರ್ಚಾಗತ್ತೆ ಅಂತ ಪೋಷಕರಿಗೆ ಆಸಕ್ತಿ ಇತ್ತು ಅಂದ್ರೆ ಇವಾಗಿಂದನೇ ಅವ್ರು ದುಡ್ಡು ಕೂಡ್ಸಕ್ಕೆ ಶುರು ಮಾಡ್ಬೋದು ಅಂತ. ಒಂದು ರೀತಿಯಲ್ಲಿ ಇದನ್ನ ನಾವು ಕೌನ್ಸಿಲಿಂಗ್ ಟೂಲ್ ಅಂತ ಹೇಳಬಹುದಾದ್ರೆ, ಖಂಡಿತ ಆಪ್ತ ಸಮಾಲೋಚನೆಗೆ ಬಳಸುವಂತಹ ಒಂದು ತಂತ್ರೋಪಾಯ ಅಂತ ಹೇಳೋದಾದ್ರೆ
ಹಾಗೆ ವಿದ್ಯಾರ್ಥಿಗಳಿಗೆ ಏನೇನು ತಮ್ಮ ಭವಿಷ್ಯದಲ್ಲಿ ಅವಕಾಶಗಳಿದೆ, ಅದರ ದಿಗಂತ ಏನು ಅಂತ ಅನ್ನೋದು ಅರ್ಥ ಆಗುತ್ತೆ. ತಾಯಿ ತಂದೆಯರಿಗೆ ಇದಕ್ಕಾಗಿ ಒಂದು ನೀಲನಕ್ಷೆಯನ್ನು ತಯಾರು ಮಾಡ್ಕೊಳ್ಳೋದಕ್ಕೂ, ಯೋಜನೆ ಮಾಡ್ಕೊಳ್ಳೋದಕ್ಕೂ ಕೂಡ ಸಹಾಯ ಆಗುತ್ತೆ. ಖಂಡಿತ. ಸೊ ಇದಿಷ್ಟು ನಮ್ಮ ಪ್ರೋಗ್ರಾಮಿನ ಅಥವಾ ಯೋಜನೆಯ ಒಂದು ಬೇರೆ ಬೇರೆ ಅಂತ ವಿಷಯಗಳು. ಇನ್ನೊಂದು ಮುಖ್ಯ ಇದರಲ್ಲಿ ಏನಂದ್ರೆ, ಒಂದು ಶಾಲೆಗೆ ಹೋದಾಗ ಫಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಕೊಡೋದು ಒಂದು ವಿಚಾರ, ಶಿಕ್ಷಕರಿಗೆ ನಾವು ತರಬೇತಿ ಕೊಡೋದು ಎರಡನೇ ವಿಚಾರ. ಬಟ್ ಆ ತರಬೇತಿ ಕೊಟ್ಟ ತಕ್ಷಣ ಅವರು 1 ದಿನದ 2 ದಿನದ ತರಬೇತಿ ಕಲಿತು ವಾಪಸ್ ಹೋಗಿ ಪೂರ್ತಿ ಕಲ್ತ್ಕೊಂಡು ಮಾಡ್ಬಿಡ್ತಾರೆ ಅನ್ನೋದು ಇರಲ್ಲ. ಹೌದು. ಸೊ ಅದಕ್ಕೆ ನಾವು ನಮ್ಮ ಈ ಯೋಜನೆಯಲ್ಲಿ ಮೋಟಿವೇಟರ್ಸ್ ಅಂತ ಒಂದು ಅಲ್ಲಿ ಸ್ಥಳೀಯವಾಗಿ ಡಿಗ್ರಿ ಕಂಪ್ಲೀಟ್ ಮಾಡಿರೋಂಥ ಜನಗಳನ್ನ ನಾವು ಆಯ್ಕೆ ಮಾಡಿ ಅವರನ್ನ ನಾವು ಅಲ್ಲಿ ಈ ಯೋಜನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ತರಬೇತಿ ಕೂಡ ಕೊಡ್ತಾರೆ ಮತ್ತೆ ಬೆಂಬಲನೂ ಕೂಡ ಖಂಡಿತ. ಸೊ ನಾವು ಅವ್ರಿಗೆ ತರಬೇತಿ ಕೊಡ್ತೀವಿ ಫಸ್ಟ್. ಅದಾದ್ಮೇಲೆ ಒಬ್ರೊಬ್ರಿಗೂ ಒಂದು 15 ಶಾಲೆ ಒಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿರ್ತೀವಿ. ಸೊ ಅವರು ಪ್ರತಿದಿನ 1 ಶಾಲೆ 2 ಶಾಲೆಗೆ ಹೋಗಿ ಅಲ್ಲಿರೋ ಶಿಕ್ಷಕರ ಜೊತೆ ಮಾತಾಡಿ, ಶಿಕ್ಷಕರಿಗೆ ಅಲ್ಲಿ ಸ್ಥಳೀಯವಾಗಿ ಅವರಿಗೆ ತರಬೇತಿ ಕೊಟ್ಟು ಅವರೇ 1-2 ಪಾಠ ಮಾಡಿ ಕೊಠಡಿಯಲ್ಲಿ ಮತ್ತೆ ಶಿಕ್ಷಕರ ಜೊತೆ ಸೇರಿ ಪಾಠ ಮಾಡಿ, ಹಿಂಗೆ ಅವ್ರಿಗೆ 1 ವರ್ಷ ಇಡೀ ಅಥವಾ 2 ವರ್ಷ ಇಡೀ ಆನ್ ಜಾಬ್ ಟ್ರೈನಿಂಗ್ ಅಂತಾರಲ್ಲ, ಆ ತರ ನಾವು ಅಲ್ಲಿ ಕೊಟ್ಟಾಗ ಅದು ಒಂಥರ ಈ ಹೊಸ ವಿಚಾರ, ಈ ಹೊಸ ಮೆಥಡ್ ಟೀಚರ್ಸ್ಗೆ ಒಂಥರ ಅದು ಸೆಕೆಂಡ್ ನೇಚರ್ ಆಗ್ಬಿಡುತ್ತೆ. ಅಂದ್ರೆ ಅವ್ರಿಗೆ ಹಿಂಗೆ ಮಾಡ್ಬೇಕು ಅಂತ ನಾವ್ ಇಲ್ದಿದ್ದಾಗ್ಲೂ ಮಾಡಕ್ಕೆ ಶುರು ಮಾಡ್ತಾರೆ ಅಂತ. ಅಂದ್ರೆ ಒಂದು ರೀತಿಯಲ್ಲಿ ನೀವಾಗ್ಲೇ ಹೇಳಿದ್ರಿ, ವಿದ್ಯಾರ್ಥಿಗಳಿಗೆ ಕಲಿಯೋ ಅವಕಾಶ, ಆಸಕ್ತಿಯ ಅವಕಾಶಗಳು ಇವುಗಳನ್ನು ವಿಸ್ತರಿಸೋದ್ರ ಜೊತೆಗೆ ಈ ಉಪಕರಣಗಳ ಮುಖಾಂತರ ಮತ್ತು ಅವುಗಳನ್ನು ಉಪಯೋಗಿಸೋದು ಹೇಗೆ ಅಂತ ತಿಳ್ಕೊಳ್ಳೋದ್ರ ಮುಖಾಂತರ ಶಿಕ್ಷಕರ ಕೌಶಲ್ಯ ವೃದ್ಧಿನೂ ಆಗುತ್ತೆ. ಖಂಡಿತ. ಅಧ್ಯಾಪನಕ್ಕೆ ಬೇಕಾದ ಒಂದು ಬೆಂಬಲ ಸಿಕ್ಕತ್ತೆ. ಜೊತೆಗೆ ಅದು ಸ್ಥಿರೀಕರಣ ಆಗೋದಿಕ್ಕೆ ಅಂತ ನಿಮ್ಮ ತಂಡದ ಮೋಟಿವೇಟರ್ಸ್ ಅಂತ ನೀವೇನು ಹೇಳಿದ್ರಿ, ಅವರಿಗೆ ಬೆಂಬಲವಾಗೂ ನಿಂತ್ಕೊಂಡು ಇದು ಮುಂದುವರಿಯೋಕೆ ಸಹಾಯಕವಾಗ್ತಾರೆ. ಅದಕ್ಕೆ ಅವ್ರನ್ನ ಮೋಟಿವೇಟರ್ಸ್ ಅಂತಾನೆ ಕರೀತಾರೆ. ಮೋಟಿವೇಟರ್ಸ್ ಅಂತ, ಉತ್ತೇಜಕರು ಅಲ್ಲಿ ಹೋಗಿ ನಮ್ಮ ಶಿಕ್ಷಕರ ಜೊತೆ ಕೆಲಸ ಮಾಡುವಂತ ಪ್ರಯತ್ನ ಅಲ್ಲಿ ಬಹಳ ಕುತೂಹಲಕಾರಿಯಾದ ಪ್ರಯತ್ನ ಇದು. ಪ್ರಮೋದ್, ಒಂದು ಶಿಕ್ಷಣ ಇಲಾಖೆ ಇದಕ್ಕೆ ಯಾವ ರೀತಿಯ ಒಂದು ಪ್ರತಿಸ್ಪಂದನೆಯನ್ನು ಕೊಟ್ಟಿದೆ ಅಂತ? ಸಾಮಾನ್ಯವಾಗಿ ಸರ್ಕಾರಿ ಶಾಲೆಗಳ ಶಿಕ್ಷಕರೇನೆ ಸಾಕಷ್ಟು ಕೌಶಲ್ಯ ವೃದ್ಧಿಯ, ವಿಷಯ ಜ್ಞಾನದ ತಿಳುವಳಿಕೆಯ ಸಾಕಷ್ಟು ತರಬೇತಿಗಳನ್ನು ಮುಗಿಸ್ಕೊಂಡು ಒಂದು ಶಿಕ್ಷಕರ ಹುದ್ದೆಗೆ ಬಂದಿರ್ತಾರೆ. ಬಹಳ ರಿಲಿಜಿಯಸ್ ಆಗಿ ಒಂದು ಟ್ರೈನ್ ಅಪ್ ಆಗಿರ್ತಾರೆ. ಸೊ ಈ ರೀತಿಯ ಒಂದು ಹೊಸ ಬಗೆಯ ಅಂತ ಹೇಳದೇ ಇದ್ರೂ ಅವರು ಕಲಿತಿದ್ದಕ್ಕಿಂತ ಸ್ವಲ್ಪ ಭಿನ್ನವಾದ ಒಂದು ಶೈಲಿಯ ತರಬೇತಿ, ಇದಕ್ಕೆ ಅವರು ಸ್ಪಂದಿಸೋ ಬಗೆ ಹೇಗೆ, ಮತ್ತು ಇಲಾಖೆ ಇದಕ್ಕೆ ಹೇಗೆ ಸ್ಪಂದಿಸ್ತು? ಸೊ ನನಗೆ ತುಂಬ ಖುಷಿಯಾಗಿರೋ ವಿಚಾರ ಇದರಲ್ಲಿ ಏನಂದರೆ, ಇಲಾಖೆಯ ಒಂದು ನಮಗೆ ಸಹಯೋಗ ಸಿಕ್ಕಿದ್ದು. ಇದನ್ನ ನಮ್ಮ ಮೊದಲೇ ಹೇಳ್ದಂಗೆ ನಮ್ಮ ಸಂಸ್ಥೆಯ ಒಂದು ಸ್ತಂಭ ಸರ್ಕಾರ ಜೊತೆ ಅಥವಾ ಅಲ್ಲಿರುವ ಒಂದು ಸಿಸ್ಟಮ್ ಜೊತೆ ಕೆಲಸ ಮಾಡುವಂಥದ್ದು. ಸೊ ನಾವು ಶುರು ಮಾಡಿದಾಗಿಂದ ಚಿಕ್ಕದಾಗಿ ಶುರು ಮಾಡಿದ್ವಿ ನಾವು ಹೊರಗಡೆ. ಅಂದ್ರೆ ನಾವು ಒಂದು ಬಾಡಿಗೆ ಮನೆ ತಗೊಂಡು 100 ಜನ ಮಕ್ಕಳನ್ನ ಕರ್ಕೊಂಡು ಬಂದಲ್ಲಿ ಅಲ್ಲಿರೋ ಸುತ್ತಮುತ್ತಲಿನ ಶಾಲೆಗಳಿಂದ ಕರ್ಕೊಂಡು ಬಂದು ಅಲ್ಲಿ ನಾವು ಶಾಲೆಯ ನಂತರ ಅಥವಾ ಶಾಲೆಯ ಮುಂಚೆ ಈ ತರ ಬೇರೆ ಬೇರೆ ವಿಧಾನದಲ್ಲಿ ಹೇಳ್ಕೊಡಕ್ಕೆ ಶುರು ಮಾಡಿದ್ವಿ. ಆಗ ನಾವು ಸರ್ಕಾರ ಜೊತೆ ಅಥವಾ ಇಲಾಖೆ ಜೊತೆ ಕೆಲಸ ಮಾಡಕ್ಕೆ ಇನ್ನೂ ಶುರು ಮಾಡಿರಲಿಲ್ಲ. ಯಾಕಂದ್ರೆ ನಾವು ಇದನ್ನ ಮಾಡಿ ಇದರ ರಿಸಲ್ಟ್ಸ್ ನೋಡಿ ಆಮೇಲೆ ಮಾತಾಡೋಣ ಅಂತ ಒಂದು ಯೋಜನೆ ಇದ್ದಿದ್ದು ನಮ್ದು. ನಾವು ಇದನ್ನ ಮಾಡ್ತಾ ಇರುವಾಗ ಏನಾಯ್ತು ಅಂದ್ರೆ, ಪೋಷಕರು ತುಂಬಾ ಆಸಕ್ತಿ ತೋರಿಸಿದ್ರು. ಯಾಕಂದ್ರೆ ಮಕ್ಕಳು ಮನೆಗೆ ಹೋದಾಗ ಮಕ್ಕಳಲ್ಲಿ ಸಾಕಷ್ಟು ಬದಲಾವಣೆ ಕಂಡ್ರು ಅವರು ಪೋಷಕರು. ಸುಮಾರು ಪೋಷಕರು ಬರಕ್ ಶುರು ಮಾಡಿದ್ರು ನಮ್ಮ ಸೆಂಟರ್ಗೆ, ಏನ್ ಮಾಡ್ತಿದ್ದೀರಾ ನೀವು ಅಂತ. ಅಂಡ್ ಅವರು ಮಕ್ಕಳನ್ನ ತಾವೇ ಬಂದು ಸೆಂಟರ್ಗೆ ಡ್ರಾಪ್ ಮಾಡಿ ಆಮೇಲೆ ಬಂದು ಕರ್ಕೊಂಡು ಹೋಗೋದು, ಆ ತರನು ಮಾಡಕ್ ಶುರು ಮಾಡಿದ್ರು. ಸೊ ಇದೆಲ್ಲ ಒಂಥರ ಇಲ್ಲಿ ಪಟ್ಟಣದಲ್ಲಿ ಇದೆಲ್ಲ ಸಹಜ ಇರ್ಬೋದು, ಯಾಕಂದ್ರೆ ದಿನ ಬೆಳಗ್ಗೆ ಪೋಷಕರು ಅವ್ರ ಮಕ್ಕಳನ್ನ ಸ್ಕೂಲ್ಗೆ ಬಿಡೋದು ಕರ್ಕೊಂಡ್ ಬರೋದು ಸಹಜ. ಹಳ್ಳಿಗಳಲ್ಲಿ ಇದು ಅಷ್ಟು ಸಹಜ ಅಲ್ಲ. ಈ ತರ ಆಗ್ತಾ ಇದ್ದಾರೆ, ಅದು ಒಂಥರ ಆಶ್ಚರ್ಯಕರ ಸನ್ನಿವೇಶ ಅದು ಅಲ್ವಾ. ಸೊ ಅವರು ಬಂದು ನೋಡಕ್ ಶುರು ಮಾಡಿದ್ರು. ಬಟ್ ಅದಾದ್ಮೇಲೆ ಅಲ್ಲಿರೋ ಶಿಕ್ಷಕರು ಬರಕ್ ಶುರು ಮಾಡಿದ್ರು. ಯಾಕೆಂದ್ರೆ ಮಕ್ಕಳು ಶಾಲೆಯಲ್ಲಿ ತುಂಬಾ
ಒಂಥರ ಕುತೂಹಲ ಜಾಸ್ತಿ ಇತ್ತು, ಚೂಟಿತನ ಜಾಸ್ತಿ ಇತ್ತು, ಧೈರ್ಯ ಜಾಸ್ತಿ ಇತ್ತು. ಕ್ಲಾಸ್ಗೆ ಪ್ರಿಪೇರ್ ಆಗಿ ಬರ್ತಾ ಇದ್ರು, ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ಸೊ ಶಿಕ್ಷಕರು ಬರಕ್ ಶುರು ಮಾಡಿದ್ರು, ಏನ್ ಮಾಡ್ತಾರೆ ನಿಮ್ಮ ಕೇಂದ್ರಕ್ಕೆ ಬರ್ತಾರಂತ ಮಕ್ಕಳು. ಸೊ ಶಿಕ್ಷಕರು ಬರಕ್ ಶುರು ಮಾಡಿದ್ರು, ಇಲ್ಲಿ ಬರೋ ಮಕ್ಕಳೆಲ್ಲ ಹಿಂಗ್ ಮಾಡ್ತಾ ಇದಾರೆ, ನೀವು ಏನ್ ಭಿನ್ನವಾಗಿ ಮಾಡ್ತಾ ಇದ್ದೀರಾ ನೀವು ಅಂತ. ಇದಾದ್ಮೇಲೆ ಅಲ್ಲಿರುವಂತ ಮುಖ್ಯೋಪಾಧ್ಯಾಯರು ಕೂಡ ಬರಕ್ ಶುರು ಮಾಡಿದ್ರು. ಅವರೆಲ್ಲ ಬಂದು ಇದನ್ನ ಯಾಕೆ ನೀವು ಸಪರೇಟ್ ಆಗಿ ಒಂದು ಆಫ್ಟರ್ ಸ್ಕೂಲ್ ತರ ಅಂತ ಶಾಲೆ ನಂತರ ಮಾಡ್ತಾ ಇದ್ದೀರಾ, ಶಾಲೆ ಜೊತೆ ಸೇರಿ ಮಾಡೋಣ ಅಂತ. ಇದು ಅವರಿಂದಲೇ ಬಂತು, ಅವರೇ ಬಂದು ಹೇಳಿದ್ರು ಬನ್ನಿ ಮಾಡೋಣ ಅಂತ. ಸೊ ನಾವು ಹಾಗೆ ಒಂದು 3 ಶಾಲೆ 4 ಶಾಲೆ ತಗೊಂಡು ಮಾಡಕ್ ಶುರು ಮಾಡಿದ್ವಿ. ಶಾಲೆಗಳಲ್ಲಿ ಇದನ್ನ ನೋಡಿ ಅಲ್ಲಿಯ ಕೇಂದ್ರ ಸಂಪನ್ಮೂಲ ಸಂಸ್ಥೆ ಅಥವಾ ಒಂದು ಕೇಂದ್ರ ಇದೆಯಲ್ಲ, ಅದು BRC ಬ್ಲಾಕ್ ರಿಸೋರ್ಸ್ ಸೆಂಟರ್, ಅಲ್ಲಿರುವಂತ ಬ್ಲಾಕ್ ರಿಸೋರ್ಸ್ ಕೋಆರ್ಡಿನೇಟರ್ ಮತ್ತೆ BEO ಬಂದು ಇದನ್ನ ನೀವು ನಿಮಗೆ ನಾವೇ ಒಂದು ಜಾಗ ಕೊಡ್ತೀವಿ. ಸೊ ಅವರ ಕೇಂದ್ರದಲ್ಲೇ 2 ಕೊಠಡಿ ಕೊಟ್ಟು, ಈ ಕೊಠಡಿಯಲ್ಲಿ ನೀವು ನಿಮ್ಮ ಪೂರ್ತಿ ಸೆಟಪ್ ಮಾಡ್ಕೊಳ್ಳಿ, ಇದನ್ನೇ ನಾವು ರಿಸೋರ್ಸ್ ಸೆಂಟರ್ ತರ ಉಪಯೋಗಿಸೋಣ, ಬರೋ ಟೀಚರ್ಸ್ಗೆಲ್ಲ ನಾವು ಇಲ್ಲೇ ಟ್ರೈನಿಂಗ್ ಕೊಡ್ಬೋದು, ಜೊತೆಗೆ ಸೇರಿ ಮಾಡೋಣ ಅಂತ ಶುರು ಮಾಡಿದ್ರು. ಸೊ ಅಲ್ಲಿ ನಮ್ಮ ಮತ್ತು ಇಲಾಖೆಯ ಜೊತೆ ಸೇರಿ ಮಾಡುವಂತ ಬಾಂಧವ್ಯ ಶುರು ಆಗಿದ್ದು. ಇದು ಶುರುವಾಗಿ ಸಾಕಷ್ಟು ಶಿಕ್ಷಕರು ಬಂದು ಇದರಿಂದ ನಮಗೆ ಸಹಾಯ ಆಗ್ತಾ ಇದೆ ಅಂತ ಹೇಳ್ತಾ ಬಂದಾಗ, ಆಗ ಇಲಾಖೆ ಬಂದು ಇದನ್ನ ನಾವು 4 ಶಾಲೆ 5 ಶಾಲೆ ಯಾಕೆ ಮಾಡ್ತಾ ಇದ್ದೀರಾ, ಪೂರ್ತಿ ಒಂದು ತಾಲೂಕಲ್ಲಿ ಮಾಡೋಕ್ಕಾಗತ್ತಾ ಅಂತ ಒಂದು ಯೋಚನೆ ಕೊಟ್ಟರು. ಸೊ ನಾವು ಯಾವಾಗಲೂ 3 ಶಾಲೆ 4 ಶಾಲೆಯಲ್ಲಿ ಕೆಲಸ ಮಾಡಿದ್ದು, ಒಂದು ತಾಲೂಕು ಅಂದಾಗ ನೋಡಿ 181 ಶಾಲೆ ತುಂಬಾ ದೊಡ್ಡದಾಗತ್ತೆ. ಒಂದು 16 ರಿಂದ 18 ಸಾವಿರ ಮಕ್ಕಳಲ್ಲಿ ಓದ್ತಾ ಇದ್ದಾರೆ. ನಾವು ಕೆಲಸ ಮಾಡಿದ 5ನೇ ಕ್ಲಾಸಿಂದ 10ನೇ ಕ್ಲಾಸ್ ವರೆಗೂ. ಸೊ ಎಲ್ಲಿಂದ ತರೋದು, ಇದಕ್ಕೆ ಫಂಡ್ಸ್ ಬೇಕು, ಇದಕ್ಕೆ ದೊಡ್ಡ ಪ್ಲಾನಿಂಗ್ ಬೇಕು, ಇದನ್ನ ಏನ್ ಮಾಡೋದು ಅಂತ. ಬಟ್ ಆ ಒಂದು ಯೋಚನೆ ಇತ್ತಲ್ಲ, ಯಾಕೆ ನಾವು ಚಿಕ್ಕದಾಗಿ ಮಾಡ್ತಾ ಇದೀವಿ ದೊಡ್ಡದಾಗಿ ಮಾಡಬಾರ್ದು ಅಂತ, ಅದು ತುಂಬಾ ಸ್ಫೂರ್ತಿಕರವಾಗಿ ಅದೊಂದು ಅವಕಾಶ ತರ ಕೂಡ ಇತ್ತು. ಸೊ ನಮಗೆ ಅದೇ ಸಮಯಕ್ಕೆ ಅದೊಂದು ಇಂಗ್ಲಿಷ್ ನಲ್ಲಿ ಒಂದು ಲೈನ್ ಇದೆ, ಇಫ್ ಯು ವಾಂಟ್ ಸಮಥಿಂಗ್ ರಿಯಲಿ ಬ್ಯಾಡ್ ದ ಯೂನಿವರ್ಸ್ ಕಾನ್ಸ್ಪೈರ್ಸ್ ಅಂತ. ಸೊ ಎಲ್ಲರೂ ಒಂಥರ ಅದಾಗಿ ನಿಮಗೆ ಸಹಾಯ ಸಿಗತ್ತೆ ಅಂತ. ಅದೇ ಸಮಯಕ್ಕೆ ನಮಗೆ ಒಂದು ಕಾರ್ಪೊರೇಟ್ ಇಂದ ಒಂದು ಸಹಾಯ ಸಿಕ್ತು. ಅದರಿಂದ ನಾವು ಪೂರ್ತಿ ಗುಬ್ಬಿನಲ್ಲಿ ಮಾಡೋದಕ್ಕೆ ಸಾಧ್ಯ ಆಯಿತು. ಸೊ ಶಿಕ್ಷಣ ಇಲಾಖೆನೇ ಕುತೂಹಲವಾಗಿ ಗಮನಿಸಿ ನಂತರ ತಮ್ಮದೇ ಶಾಲೆಯ ಅಂಗಳದಲ್ಲಿ ಬಹುಆಯಾಮ ಕಲಿಕಾ ಅಂಗಳಕ್ಕೆ ಜಾಗನೂ ಕೊಡ್ತು, ಶಿಕ್ಷಕರಿಗೆ ತರಬೇತಿ ಮಾಡುವಂತ ವ್ಯವಸ್ಥೆಗಳನ್ನು ಕೂಡ ರೂಪಿಸಿತು. ಬಹಳ ಚೆನ್ನಾಗಿದೆ. ಇದರ ಜೊತೆ ಪ್ರತಿಯೊಂದು ಟ್ರೈನಿಂಗ್ ನಲ್ಲೂ, ತುಮಕೂರು ಇಡೀ ಆಗುವಂತ ಪ್ರತಿಯೊಂದು ಟ್ರೈನಿಂಗ್ ನಲ್ಲೂ ಇಲಾಖೆ ಎಲ್ಲಾ ಶಾಲೆಗೂ ಒಂದು ಸುತ್ತೋಲೆ ಕಳಿಸಿದೆ. ನೀವು 5 ದಿನದ ಒಂದು ತರಬೇತಿ ಮಾಡಿದಾಗ 1 ದಿನ ನೀವು ಈ MDLS ಅಥವಾ ILP ಜೊತೆ ಕಳಿಬೇಕು ಅಂತ. ಸೊ ನಮಗೆ ಪ್ರತಿಯೊಂದು ಅವರ ತರಬೇತಿನಲ್ಲಿ ನಮ್ಮನ್ನು ಕೂಡ ಅವರು ಸೇರಿಸಿಕೊಂಡು ಮಾಡ್ತಾ ಇದ್ದಾರೆ. ಅಂದ್ರೆ ಒಟ್ಟಿನಲ್ಲಿ ಇಲಾಖೆ ಇದನ್ನ ಒಂದು ತನ್ನ ಸ್ವಾಮ್ಯಕ್ಕೆ ತಗೊಂಡಿದೆ. ಇದು ನಾನು ಕೂಡ ಇದನ್ನ ನಾನು ಮಾಡ್ತೇನೆ, ಖಂಡಿತ ಓನರ್ಶಿಪ್ ಅಂತೀವಲ್ಲ ನಾವು, ಅದನ್ನ ಮಾಡ್ಕೊಂಡಿದ್ದೆ. ಬಹಳ ಸಂತೋಷವಾದ ವಿಷಯ ಇದು. ಪ್ರಮೋದ್ ಅವರೇ, ಸಮುದಾಯದ ರೆಸ್ಪಾನ್ಸ್ ಹೇಗಿತ್ತು ಇದಕ್ಕೆ? ನಾನು ಆಗಲೇ ಹೇಳ್ದಂಗೆ ಸಮುದಾಯದ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿತ್ತು. 2-3 ತರ ಇದೆ. ಒಂದು ಪೋಷಕರ ರೆಸ್ಪಾನ್ಸ್. ಪೋಷಕರು ಬಂದು ತಮ್ಮ ಮಕ್ಕಳಲ್ಲಿ ಬದಲಾವಣೆ ಕಾಣ್ತಾ ಇದೀವಿ ಅಂತ ಹೇಳಿದಾಗ ತುಂಬಾ ಖುಷಿ ಆಗುತ್ತೆ. ನಾವು ಮಾಡ್ತಾ ಇರೋದೊಂದು ಸರಿ ಆಗ್ತಾ ಇದೆ ಅನ್ಸುತ್ತೆ. 2ನೇದಾಗಿ ನಾವು ಈ ಸ್ಮಾರ್ಟ್ ಕ್ಲಾಸ್ ರೂಮ್ ಸೆಟಪ್ ಮಾಡಕ್ಕೆ ಹೋದಾಗ ಎಷ್ಟೊಂದು ಸ್ಕೂಲ್ಸ್ನಲ್ಲಿ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಇರಲಿಲ್ಲ, ಎಲೆಕ್ಟ್ರಿಸಿಟಿ ಇರಲಿಲ್ಲ, UPS ಇರಲಿಲ್ಲ. ಆಗ ಎಷ್ಟೊಂದು SDMCs ಅಂತಾರಲ್ಲ, ಸ್ಕೂಲ್ ಡೆವಲಪ್ಮೆಂಟ್ ಮಾನಿಟರಿಂಗ್ ಕಮಿಟೀಸ್, ಅದು ಮತ್ತೆ ಆ ಶಾಲೆಯ ಮುಖ್ಯೋಪಾಧ್ಯಾಯರು ಅವರೆಲ್ಲ ಸೇರಿ ಅವರು ತಮ್ಮ ಬಜೆಟ್ ಇರ್ಬೋದು ಅಥವಾ ಅಲ್ಲಿ ಅಕ್ಕಪಕ್ಕ ಇರುವಂತ ಜನಗಳ ಜೊತೆ ಫಂಡ್ಸ್ ರೇಸ್ ಮಾಡಿ ಅವರು ಪಾರ್ಟಿಸಿಪೇಟ್ ಮಾಡಕ್ ಶುರು ಮಾಡಿದ್ರು. ನಾವು ಒಂದು ಸ್ಮಾರ್ಟ್ ಕ್ಲಾಸ್ ರೂಮ್ ಮಾಡಕ್ ಶುರು ಮಾಡಿದ್ರೆ ಅವರು 2-3 ಅವರವರೇ ಮಾಡ್ಕೊಳಕ್ ಶುರು ಮಾಡಿದ್ರು. ಸೊ ಈ ತರ ಬರೀ ಸೊ ಪೇರೆಂಟ್ಸ್ ಇಂದನೂ ಸಪೋರ್ಟ್ ಸಿಕ್ತು, ಅಲ್ಲಿ ಸ್ಥಳೀಯ ಸಮುದಾಯದಿಂದನೂ ನಮಗೆ ಸಪೋರ್ಟ್ ಸಿಗಕ್ಕೆ ಶುರು ಆಯ್ತು, ಶಾಲೆಗಳು ಸಪೋರ್ಟ್ ಕೊಡಕ್ ಶುರು ಮಾಡಿದ್ರು. ಹೀಗೆ ಅದೊಂದು ಪೂರ್ತಿ ಒಂದು ಇಂಟಿಗ್ರೇಟೆಡ್ ಎಫರ್ಟ್ ತರ ಆಗೋಯ್ತು. ಹಾಗಾದ್ರೆ ಈಗ ಒಂದು ಖಾಸಗಿಯಾಗಿ ಶಾಲೆಯ ಅಂಗಳದಿಂದ ಹೊರಗಡೆ ಖಾಸಗಿಯಾಗಿ ಪ್ರಾರಂಭ ಆಗಿದ್ದ ಪ್ರಯತ್ನ ಕ್ರಮೇಣ ಇಡೀ ಇಲಾಖೆ, ಕೆಲವು ಶಾಲೆಗಳಲ್ಲಿ, ನಂತರ ಇಡೀ ತಾಲೂಕಿಗೆ ಕೂಡ ವಿಸ್ತಾರ ಆಗಿದೆ ಅದು. ಖಂಡಿತ. ಮತ್ತೆ ಸರ್ಕಾರದ ಅಲ್ಲಿಯ ಇಲಾಖೆ, ವಿದ್ಯಾಭ್ಯಾಸದ ಇಲಾಖೆ ಇದನ್ನ ತನ್ನದಾಗೂ ತಾನು ಮಾಡ್ಕೊಳ್ಳೋಕ್ಕೂ ಪ್ರಯತ್ನ ಮಾಡ್ತಾ ಇದೆ. ಇದನ್ನ ಕೇವಲ ಯಾವುದೋ ಒಂದು ತಾಲೂಕು ಅಥವಾ ಒಂದು ಸಣ್ಣ ಪ್ರದೇಶದ ಮಾದರಿಯಾಗಿ ಮಾತ್ರ ತಗೋಬೇಕಾ, ಅಥವಾ ದೊಡ್ಡದಾಗಿ ಸಾರ್ವತ್ರಿಕವಾಗಿ ಬಹುಶಃ ರಾಜ್ಯಾದ್ಯಂತ ಮಾಡುವಂಥ ಪ್ರಯತ್ನಗಳು ಸಾಧ್ಯ ಆಗಬಹುದಾ?
ಹೇಗಿದೆ ಸವಾಲುಗಳು ಏನಿರುತ್ತೆ? ಸೊ ಇದನ್ನ ನಾವು ಮಾಡ್ತಾ ಇರೋದೇ ಒಂದು ಮಾಡೆಲ್ ಥರ. ಈ ಮಾಡೆಲನ್ನ ಯಾವುದೋ ಒಂದು ಬರೀ ಗುಬ್ಬಿ ಒಂದೇ ಅಲ್ಲ, ಬೇರೆ ಎಲ್ಲ ತಾಲೂಕಿನಲ್ಲೂ ಬರೀ ILP ಒಂದೇ ಅಲ್ಲ, ಬೇರೆ ಯಾವುದೇ NGO ಬಂದ್ರು, ಮತ್ತೆ ಈ ಕಾರ್ಪೊರೇಟ್ಸ್ CSR ಅವರ CSR ಸಹಭಾಗಿತ್ವದಿಂದ ಇದನ್ನ ಅವ್ರು ಇಂಪ್ಲಿಮೆಂಟ್ ಮಾಡಬೇಕಾಗಿರೋಂಥ, ಇದನ್ನ ನಾವು ಒಂದು ಮಾಡಿರುವಂಥ ಎಲ್ಲ ವಿಷಯನೂ ನಾವು ಡಾಕ್ಯುಮೆಂಟ್ ಮಾಡ್ತಾ ಇದೀವಿ. ಸೊ ಡಾಕ್ಯುಮೆಂಟ್ ಮಾಡಿ ಇದನ್ನ ಒಂದು ಬ್ಲೂ ಪ್ರಿಂಟ್ ತರ ಮಾಡಿ ರೆಡಿಯಾಗಿ ಇಟ್ಟಿದ್ದೀವಿ. ಸೊ ಯಾಕಂದ್ರೆ ಯಾರೇ ಬಂದು ಇದನ್ನ ನಾವು ಬೇರೆ ಕಡೆ ಮಾಡ್ತೀವಿ ಅಂದಾಗ ಅವರು ಮೊದಲಿಂದ ಶುರು ಮಾಡೋದು ಬೇಡ, ನಾವು ಕಲ್ತಿರೋ ಎಲ್ಲ ಅದನ್ನು ತಗೊಂಡು ಅವರು ಅಲ್ಲಿ ಅದರ ಆಧಾರದ ಮೇಲೆ ಮಾಡಬಹುದು ಅಂತ. ಒಳ್ಳೆಯದು ಪ್ರಮೋದ್ ಅವರೇ. ಇಷ್ಟು ಹೊತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸಾಧ್ಯವಾಗಬಹುದಾದ ಪ್ರಯೋಗಗಳ ಬಗ್ಗೆ ಮತ್ತೆ ಒಂದು ಇಲಾಖೆ ಇಂಥ ಪ್ರಯೋಗಗಳನ್ನು ಎಷ್ಟು ಆತ್ಮೀಯವಾಗಿ ಸ್ವಾಗತಿಸುತ್ತೆ, ದೊಡ್ಡದಾಗಿ ಮಾಡೋದರಲ್ಲಿ ಯಾವ ರೀತಿಯ ಸವಾಲುಗಳನ್ನು ಹೇಗೆ ಎದುರಿಸಬಹುದು, ಸರ್ಕಾರದ ಇಲಾಖೆ, ಸಮುದಾಯ, ಸ್ವಯಂ ಸೇವಾ ಸಂಸ್ಥೆ ಹಾಗೂ ಖಾಸಗಿ ವಲಯದ ಸಹಭಾಗಿತ್ವ ಇವತ್ತಿನ ಅಭಿವೃದ್ಧಿಯ ಒಂದು ಮಾದರಿ ಏನಿದೆ ಅದನ್ನು ಬಹಳ ಯಶಸ್ವಿಯಾಗಿ ILP ಇಲ್ಲಿ ತುಮಕೂರಿನ ಗುಬ್ಬಿ ತಾಲೂಕಿನಲ್ಲಿ ಬಳಸ್ಕೊಂಡಿದೆ. ನಿಮ್ಮ ಪ್ರಯತ್ನಗಳು ಹೀಗೆ ಒಂದು ತಾಲೂಕಿನಿಂದ 4 ತಾಲೂಕಿಗೆ, ಜಿಲ್ಲೆಗೆ, ರಾಜ್ಯಕ್ಕೆ ಹಾಗೂ ದೇಶದ ಎಲ್ಲೆಡೆ ಅದು ಸಾರ್ವತ್ರಿಕವಾಗಲಿ ಅನ್ನೋ ಆಶಯದೊಂದಿಗೆ ನಾವು ಇವತ್ತಿನ ನಮ್ಮ ಈ ಸಂದರ್ಶನ ಮುಗಿಸೋಣ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. विवेकानंद